ನಮಸ್ಕಾರ. ನಿಮ್ಮೆಲ್ರಿಗೂ ಮುರಳಿ ಮಿಲ್ಟ್ರಿ ಹೋಟೆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಏನು ವಿಶೇಷ? ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಮಾಂಸಾಹಾರಿ ಸ್ಪೆಷಲಿಸ್ಟ್ಗಳನ್ನ ಕರೆಸಿ ಅವರ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆವರೆಗಿರುತ್ತೆ. ಇವತ್ತು ಯಾರು ಬರ್ತಾ ಇದ್ದಾರೆ ಮುರಳಿ ಮಿಲ್ಟ್ರಿ ಹೋಟೆಲ್ ಅಡುಗೆ ಮಾಡೋಕ್ಕೆ ಅಂತ ನೀವು ಅಂದ್ಕೊಂಡಿದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಒಂದು ಹೋಟೆಲ್ ಅವ್ರನ್ನ ಕರೆಸ್ತಾ ಇದ್ದೀವಿ. ಸಾಗರ್ ಮುಂಡಿ ಹೋಟೆಲ್. ಮುಂಡಿ ಹೋಟೆಲ್, ಎಸ್, ಸಾಗರ್ ಮುಂಡಿ ಹೋಟೆಲ್ ಅವರು ನಮಗೆ ಲೆಟ್ರ್ ಹಾಕಿದ್ರು. ಮುರಳಿಯವರೇ, ನಾವು ಗದಗ ಜಿಲ್ಲೆಯಿಂದ ಒಂದು ಸಣ್ಣ ತಾಲೂಕು ಪ್ಲೇಸ್ ಇದೆ, ಬೆಟ್ಗೇರಿ ಅಂತೇಳಿ, ಅದ್ರ ಹತ್ರ ನಮ್ಮದು ಒಂದು ಸಣ್ಣ ಹೋಟ್ಲಿದೆ ರೀ ಸರ. ನಮಗೆ ನಿಮ್ಮ ಮಿಲ್ಟ್ರಿ ಹೋಟೆಲಲ್ಲಿ ಚಾನ್ಸ್ ಕೊಡ್ತೀರೇನು ಅಂತ ಪಾಪ ಫೋಟೋ ಹಾಕಿ ಒಂದು ದೊಡ್ಡ ಲೆಟ್ರನ್ನ ಬರೆದು ನಮ್ಗೆ ಕಳಿಸ್ಕೊಟ್ಟಿದ್ರು. ಸಣ್ಣ ಹೋಟ್ಲು ದೊಡ್ಡ ಹೋಟ್ಲು ಅನ್ನೋ ಪ್ರಶ್ನೆ ಇಲ್ಲ, ಕೈ ರುಚಿ ತುಂಬ ಇಂಪಾರ್ಟೆಂಟು. ಬನ್ರಿ ಅವರೇ ಸರ ಅಂತ ಅವ್ರನ್ನ ಕರ್ಸ್ಕೊಂಡಿದ್ದೀವಿ. ರೆಡಿಯಾಗಿ ಬಂದಿದ್ದಾರೆ. ಓದಿದ್ದು LLB, ಓದ್ತಾ ಇರೋದು LLB, ಮಾಡ್ತಾ ಇದ್ದಂಥ ಕೆಲಸ ಬಂದು ನೇಕಾರರ ವೃತ್ತಿ ಮಾಡ್ತಾಯಿದ್ರು. ಎಲ್ಲೋ ಒಂದು ಕಡೆ ನೇಕಾರರಿಗೆ ಎಲ್ಲೋ ಒಂದು ಕಡೆ ಒಳ್ಳೆಯ ಪ್ರಾಫಿಟ್ ಬರಲಿಲ್ಲ, ಬಿಸ್ನೆಸ್ ಆಗಲಿಲ್ಲ. ನೇಕಾರ ವೃತ್ತಿಯನ್ನು ಬಿಟ್ಟು ಅದೇ ಜಾಗದಲ್ಲಿ ಒಂದು ಮುಂಡಿ ಹೋಟೆಲ್ನ ಶುರು ಮಾಡಿದ್ರು. ಏನು ಈ ಮುಂಡಿ ಹೋಟ್ಲು, ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುಂಡಿ ಸ್ಪೆಷಲಿಸ್ಟ್ ಮುಂಡಿರಾಜ್. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ಬರ್ರಿ. ಏನು ನಿಮ್ಮ ಹೆಸರು? ಅನಿಲ್ ಅಂತ ಹೇಳಿ ಸರ್. ಅನಿಲ್ ಮುಂಡಿ ನೀನೆ? ಅನಿಲ್ ಮುಂಡಿ ಅಲ್ಲ ಸರ್, ಅನಿಲ್ ಸಾಗರ್. ಅನಿಲ್ ಮುಂಡಿ. ಈ ಮುಂಡಿ ಅನ್ನೋದು ಏನು ಅಂತ ಕೇಳೋಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಮುಂಡಿ ಅಂದ್ರೆ ಇಲ್ಲಿ ನಮ್ಮ ಹತ್ರ ಮಟನಿಂದ ತಲೆ ಮಾಂಸಕ್ಕೆ ಮುಂಡಿ ಅಂತ ಕರಿತೀವಿ ಸರ್. ಅಯ್ಯೋ ಮರಯ್ಯ, ಅಂದ್ರೆ ಸಾಗರ್ ಮುಂಡಿ ಹೋಟೆಲ್ ಅಂದ್ರೆ ಸಾಗರ್ ತಲೆ ಮಾಂಸದ ಹೋಟ್ಲ? ಅಲ್ಲ ಸರ್, ಅದು ಸಾಗರ್ ತಲೆ ಮಾಂಸ ಅಲ್ಲ, ಅದು ಹೆಸರು ಹಂಗೆ ಸಾಗರ್ ಅಂತ ಇಟ್ಟಿದ್ವಿ ಸರ್ ಅಷ್ಟೇ. ಸಾಗರ್ ಯಾರು, ನಿಮ್ಮ ಮಗನ? ಹಾ, ನಮ್ಮ ಮಗ ಸರ್. ಮದುವೆ ಆಗಿದೆಯಾ? ಹಾ, ಮದುವೆ ಆಗಿದೆ. LLB ಮಾಡ್ತಾ ಇದ್ದೀರಾ? ಹಾ ಸರ್. LLB ಮಾಡ್ಬಿಟ್ಟು ಲಾಯರ್ ಗೀರ್ ಆಗೋದು ಬಿಟ್ಟು ಇದೇನ್ರಿ ಹೋಟ್ಲ್ ಇಟ್ಕೊಂಡು ನಿಮ್ಮ ಕತೆ ರೀ? ಬಿಸ್ನೆಸ್ ಮಾಡ್ತಾ ಕಲಿತಾ ಇದ್ದೀನಿ ಸರ್ ಅಂತ ಹೇಳ್ತಾ ಇದ್ದೀನಿ. ಬಿಸ್ನೆಸ್ಗೂ ಮಾಡ್ತಾ ಇದ್ದಾರೆ, LLBನೂ ಓದ್ತಾ ಇದ್ದಾರೆ. LLB ಮುಗಿಸಾದ್ಮೇಲೆ ನೋಡೋಣ ಸರ್. LLB ಆಗೋ ತನಕ ಒಂದು ಹೋಟ್ಲು ಮಾಡಬೇಕು ಅಂತ ಆಸೆ ಇತ್ತು, ಹೋಟ್ಲು ಮಾಡಿದೀವಿ. ಈ ಮುಂಡಿ ಹೋಟ್ಲಿನಲ್ಲಿ ಏನೇನು ಸ್ಪೆಷಲಿಸ್ಟ್ ಅಪ್ಪ? ನಮ್ಮ ಹೋಟೆಲ್ನಲ್ಲಿ ಸರ್ ಬೇಜಾ ಫ್ರೈ, ಮುಂಡಿ ಫ್ರೈ, ಮಟನ್ನು, ಚಿಕನ್ನು, ಕೈಮಾ, ಜವಾರಿ ಚಿಕನ್ನು, ಆಮೇಲೆ ಬೋಟಿ. ನಮ್ಮ ಹತ್ರ ಸಾವರ್ತಿ ಅಂತೀವಿ ಸರ್, ಅದು ಬೋಟಿಗೆ. ಇವೆಲ್ಲ ಸಾವರ್ತಿ. ಹಾಂ, ಸಾವರ್ತಿ. ಇವೆಲ್ಲ ಸ್ಪೆಷಲ್ ಸರ್ ನಮ್ಮ ಹೋಟೆಲಲ್ಲಿ. ಸ್ವಂತ ಬಿಸ್ನೆಸ್ ಮಾಡಬೇಕು, ನಾನೇ ಸಣ್ಣದಾಗ ಒಂದು ಹೋಟ್ಲು ಶುರು ಮಾಡಬೇಕು ಅಂತ ಶುರು ಮಾಡಿದಂತ ಅನಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಅನಿಲ್. ಮಾಡಕ್ಕೆ ಏನೇನು ತಂದಿದ್ದೀರಾ? ಮುಂಡಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮುಂಡಿ ಮಾಂಸ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಹಾಕೊಳ್ಳಿ. ಫಸ್ಟಿಗೆ ಮುಂಡಿ ಹಾಕ್ತಾ ಇದ್ದೀನಿ ಸರ್. ಮುಂಡಿ ಅಂದ್ರೆ ಏನು ಅಲ್ಲ, ತಲೆ ಮಾಂಸ. ಏನಿದು? ಇದು ಖಾರ ಪುಡಿ ಸರ್, ನಮ್ದು ಸ್ಪೆಷಲ್. ಇವ್ರದೇ ಖಾರ ಪುಡಿ, ನಮ್ಮ ಖಾರ ಪುಡಿ ಆಗಲ್ವಂತೆ, ಅವ್ರ ಖಾರ ಪುಡಿನೇ ಬೇಕಂತೆ. ಹಾಕೊಳ್ಳಿ ಸರ್. 2 ಸ್ಪೂನ್ ಹಾಕ್ತಿದ್ದೀನಿ ಸರ್. ಇದು ಅರ್ಧ ಕೆಜಿ ಇದೆ. ಅರ್ಧ ಕೆಜಿ ಮುಂಡಿ ಮಾಂಸಕ್ಕೆ 2-2.5-3 ಸ್ಪೂನ್ ಅಷ್ಟು ಖಾರ. ನಮ್ಗೆ ಸ್ವಲ್ಪ ಖಾರ ಜಾಸ್ತಿನೇ ಇರ್ಲಿ ಸರ್. ಜಾಸ್ತಿ ಬೇಕಂತ ಸರ್. ಆಯ್ತು ಸರ್. ನಿಮ್ ಬರೀ ಕಲರ್ ಖಾರ ಇರಂಗಿಲ್ರಿ. ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕ್ರಿ. ಯಾವ ಬೇಕು? ಕಲ್ಲು. ನೀರ್ಲಿಗಿಲ್ ನಮ್ಮ ಫ್ರೆಂಡ್ಗಳು ತುಂಬಾ ಜನ ಇದಾರೆ. ನಿಮ್ ಬೆಟ್ಗಿರಿ ಹತ್ರ ನೀರ್ಲಗಿ ಅಂತಿದೆ. ಹಾ ಸರ್. ನೀರ್ಲಗಿನಲ್ಲಿ ಕುಂದಗೋಳ ಫ್ಯಾಮಿಲಿ ಅವ್ರಲ್ಲ ನಮ್ಮ ಫ್ರೆಂಡ್ಗಳಿದ್ದಾರೆ ನೋಡ್ರಿ, ಐನೂರು ಅವರು. ಹಾ, ಸ್ವಲ್ಪ ಅರ್ಶಿನ ಪುಡಿ ಹಾಕ್ರಿ ಸರ್. ಸ್ವಲ್ಪ ಆಯಿಲ್ ಹಾಕ್ತೀನಿ ಇದಕ್ಕೆ. ಹಾ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸರ್. ಇದಕ್ಕೆ ಸ್ವಲ್ಪ ಆಯಿಲ್. ನಾವು ಸಾಕಷ್ಟು ಪ್ರದೇಶಗಳಲ್ಲಿ ಸಾಕಷ್ಟು ಅಡುಗೆಗಳನ್ನ ನೋಡಿರ್ತೀವಿ. ಒಂದೊಂದು ಕಡೆ ಒಂದೊಂದು ಥರ ಅಡುಗೆನ ಮಾಡ್ಕೊಳ್ತಾರೆ. ಹೇಳೋದು ತಲೆ ಮಾಂಸ ಅಂತ. ತಲೆ ಮಾಂಸ ಒಂದೊಂದು ನೋಡಿ, ಇವ್ರು ಮಾಡೋ ಕ್ರಮನೇ ಬೇರೆ. ಇವ್ರದೆಲ್ಲ ಸ್ವಲ್ಪ ಕೆಂಪೆ, ಏನು ಮಾಡಿದ್ರು ಕೆಂಪೆನೇನೆ. ಈ ತಲೆ ಮಾಂಸ ಮಾಡಿದ್ರು ಕೆಂಪಾಗಿರುತ್ತೆ, ನೀವು ಕೋಳಿ ಸಾರು ಮಾಡಿದ್ರು ಕೆಂಪಾಗೇ ಇರುತ್ತೆ. ನೆನೆಸ್ಬೇಕಾ ಇದನ್ನ? ಇಲ್ಲ ಸರ್, ನೆನೆಸ. ಉಪ್ಪು ಹಾಕಿದೀವಿ, ಖಾರ ಹಾಕಿದೀವಿ, ಸ್ವಲ್ಪ ಅರ್ಶಿನ ಪುಡಿ ಹಾಕಿದೀವಿ, ಸ್ವಲ್ಪ ಅರ್ಶಿನ ಪುಡಿ ಹಾಕಿ, ಆಯಿಲ್ ಹಾಕಿ ಮಿಕ್ಸಿಂಗ್ ಮಾಡ್ಕೊಂಡು. ಎಸ್ ಸರ್. ನಂತರ ಅದಕ್ಕೆ ಈರುಳ್ಳಿ, ಇದು ಟೊಮೊಟೊ ಹಾಕ್ತಾ ಇದ್ದೀವಿ ಸರ್. ಇದಕ್ಕೇನೇನೆ? ಹಾಂ, ಇದಕ್ಕೆ ಟೊಮೊಟೊ. ಲಾಯರ್ ಆದ್ಮೇಲೂ ಇದೇ ಮುಂಡಿ ಕೆಲಸ ಮಾಡ್ತೀರೇನೆ? ಇಲ್ಲ ಸರ್, ಅದು ಕಲ್ಕೊಂತ ಇದು ಮಾಡ್ತಾ ಇದ್ದೀನಿ ಸರ್. ಇವಾಗ ಫೈನಲ್ ಇರಿದ್ದೀನಿ. ಓಕೆ. ನೀರು ಹಾಕಿದ್ದೀನಿ ಸರ್. ಮುಳುಗಷ್ಟು ನೀರು ಹಾಕ್ಬೇಕು. ನಮ್ಮ ಅಪ್ಪಾರು ಹೇಳಿದ್ರು, ಅದಕ್ಕೆಲ್ಲ ವರ್ಷಗಟ್ಟಲೆ ಕಾಯ್ಬೇಕು, ನೀ ಏನೋ ಹಾಕಿದೀಯಾ, ಹಾಕಿ ನಿನ್ಗೆ ಒಂದು 20 ದಿವಸಕ್ಕೆ ಬಂದಿದೆ ಏನೋ. ಇಲ್ಲ, ನಿಮ್ ಲೆಟರ್ ಹಾಕಿದ ತಕ್ಷಣ ನಿಮ್ ಲೆಟರ್ ನೋಡಿದ್ವಿ ನಾವು. ಹಾಂ ಸರ್. ಬಹಳ ದೂರದಿಂದ ಹಾಕಿದಿರಾ, ಸಣ್ಣ ಊರಿಂದ ಹಾಕಿದಿರಾ. ಎಲ್ಲಾರು ಅನ್ಕೊಳ್ತಾರೆ ಅಂತ ಹೇಳಿದ್ರೆ ಬೆಂಗಳೂರನ್ನೇ ಕರೆಸ್ತಾರೆ, ದೊಡ್ಡೂರವ್ರನ್ನ ಕರೆಸ್ತಾರೆ, ಸಣ್ಣೂರವ್ರನ್ನ ಕರ್ಸಲ್ಲ ಅನ್ಕೊಳ್ತಾರೆ ಅಂತ ನಿಮ್ಮ ಲೆಟರ್ನ ಖುದ್ದಾಗಿ ನಾವೇ ನೋಡಿ ನಿಮ್ಮನ್ನ ಕರ್ಸ್ಕೊಂಡಿದೀವಿ. ಇದನ್ನ ಮುಚ್ಚಿಬಿಡಿ ಸರ್. ಮುಚ್ಚಿಬಿಡೋಣ. ಎಷ್ಟು ವಿಷಲ್ ಕೂಗಿಸ್ಬೇಕು? ಇದು ಒಂದು 4 ರಿಂದ 5 ವಿಸಲ್ ಆಗ್ಬೇಕು ಸರ್. ಈ ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಹಾಂ, ಇದೆ ಸರ್, ಅದು ಮಾಡ್ತೀನಿ ಸರ್. ಇದು ಒಂದು ಪಕ್ಕಕ್ಕೆ ಇಟ್ಟು ಒಂದು 5 ವಿಸಲ್
ಸರ್ ಇಲ್ಲೇ ತುಂಬಾ ದೂರದಿಂದ ಬಂದಿದ್ದಾರೆ, ಬೆಟ್ಗೆರೆಯಿಂದ ಬಂದಿದ್ದಾರೆ. ಸಣ್ಣ ಹೋಟ್ಲಿಂದ ಶುರು ಮಾಡಿದ್ರು, 4 ವರ್ಷದಿಂದ ಹೋಟ್ಲನ್ನು ಶುರು ಮಾಡಿದ್ರು. ನಮ್ಮನ್ನು ಕರ್ಸ್ಕೊಳ್ಳಲ್ವೋ ಅಂತ ಒಂದು ದೊಡ್ಡ ಲೆಟ್ರ್ ಜೊತೆಗೆ ಅವ್ರ ಫೋಟೋನ ಪಿನ್ ಮಾಡಿ ಕಳಿಸಿದ್ರು. ಕರ್ಸ್ಕೊಳ್ಳೋಣ. ಸಣ್ಣ ಹೋಟ್ಲು ದೊಡ್ಡ ಹೋಟ್ಲು ಪ್ರಶ್ನೆ ಇಲ್ಲ. ನಮಗೆ ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ಮಿಲಿಟ್ರಿ ಹೋಟ್ಲು ಅವ್ರನ್ನ ಕರೆಸ್ಬೇಕು, ಅವರ ಕೈ ರುಚಿನ ನಮ್ಮ ಮಿಲಿಟ್ರಿ ಹೋಟ್ಲು ಕಾರ್ಯಕ್ರಮ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕರ್ಸ್ಕೊಂಡಿದ್ದೀವಿ. ಸಾಗರ್ ಮುಂಡಿ ಹೋಟೆಲ್ ಬೆಟಗಿರಿಯಿಂದ ಬಂದಿದ್ದಾರೆ. ಓಕೆ, ಏನು ರುಬ್ಕೋಬೇಕು ಅಂತ ಹೇಳಿ ಸರ್. ಇವಾಗ ಅದಕ್ಕೆ ಫ್ರೈ ಮಾಡೋಕ್ಕೆ ಮಸಾಲ ರುಬ್ಕೋಬೇಕು ಸರ್. ಇದು ಫಸ್ಟ್ ಬೇಯಿಸ್ಕೊಳಕ್ಕ ಇದು? ಅದು ಸಪ್ರೇಟ್ ಬೇಯಿಸ್ಕೊಳ್ಳೋಕ್ಕೆ ಶುಂಠಿ ಹಾಕ್ತಾ ಇದ್ದೀನಿ ಸರ್. ಹಾಕಿ ಸರ್. ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ. ಎಷ್ಟು ಒಂದು ಪ್ಲೇಟು ತಲೆ ಮಾಂಸ? ನಮ್ಮ ಹತ್ರ ಒಂದು ಪ್ಲೇಟ್ ತಲೆ ಮಾಂಸಕ್ಕೆ 130 ರೂಪಾಯಿ ಸರ್. ಒಣ ಕರಿಬೇವು ಹಾಕ್ತಾ ಇದ್ದೀನಿ ಸರ್. ಒಣ ಕರಿಬೇವು. ಮದುವೆ ಆಗಿದೆಯಾ? ಆಗಿದೆ ಸರ್. ಫುಲ್ ಖುಷಿ. ಎಷ್ಟು ಜನ ಮಕ್ಕಳು? ಒಬ್ಬನೇ ಸರ್ ಮಗ. ಏನು ಅವನ ಹೆಸರೇ ಸಾಗರ್? ಅವನ ಹೆಸರೇ ಸಾಗರ್ ಸರ್. ವೈಫ್ ಏನು ಮಾಡ್ತಾರೆ? ಹೌಸ್ ವೈಫ್ ಇದ್ದಾರೆ ಸರ್. ಅಡುಗೆ ಮಾಡ್ತಾರೇನಾ? ಮಾಡ್ತಾರೆ ಸರ್ ಅವರು. ಅವ್ರಿಗೆ ಹೋಟ್ಲು ಕರ್ಕೊಂಡ್ಬರ್ತೀರಿ? ಕರ್ಕೊಂಬರ್ತೀನಿ ಸರ್. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಇದ್ದಾನೆ, ನಮ್ಮ ವೈನಿ, ನಮ್ಮ ಅತ್ತಿಗೆ ಇದ್ದಾರೆ. ಓಕೆ, ಎಲ್ಲರೂ ಕೂಡ ಮಾಡ್ತೀವಿ. ನಮ್ಮ ತಂಗಿ ಇದೆ, ನಮ್ಮ ತಂಗಿದು ನೆಕ್ಸ್ಟ್ ಮಂತ್ ಮ್ಯಾರೇಜ್ ಇದೆ ಸರ್. ಓಹೋ, ಕರ್ಕೊಂಬರ್ಬೇಕಾಯ್ತು ಬೆಂಗಳೂರಿಗೆ? ಇಲ್ಲ, ಇಲ್ಲೇ ಬೆಂಗಳೂರಿಗೆ ಕೊಟ್ಟಿದ್ದೀವಿ ಸರ್ ಅವರಿಗೆ. ನೀವು ಬರ್ತಾ ಇರ್ಬೇಕು ಬಿಡಿ. ಸಾಗರ್ ಮುಂಡಿ ಹೋಟೆಲ್ ಅನಿಲ್ ಅವ್ರು ಬಂದಿದ್ದಾರೆ. ಮುಂಡಿ ಫ್ರೈಯನ್ನ ಮಾಡ್ತಾ ಇದ್ದಾರೆ. ಮುಂಡಿ ಅಂದ್ರೆ ಗೊತ್ತಲ್ಲ, 4ರಿಂದ 5 ವಿಷಲ್ ಆಗಿದೆ. ಆ ಕಡೆ ತರಿತರಿಯಾಗಿ ಹೆಂಗೆ ಖಾರ ರುಬ್ಕೊಂಡಿರಿ ನೀವು? ಇದು ಫ್ರೈ ಮಸಾಲ ಸರ್. ಅಲ್ಲ, ಅದು ಹೆಂಗ್ ರುಬ್ಕೋಬೇಕು ಅದನ್ನ? ಇದನ್ನ ಚಲ್ಟಾ ಪಲ್ಟಾ ರುಬ್ಕೋಬೇಕು. ಅವ್ರ ಕಡೆ ಚಲ್ಟಾ ಪಲ್ಟಾ ಅಂದ್ರೆ ತರಿತರಿಯಾಗಿ ಅಂತ ಚಲ್ಟಾ ಪಲ್ಟಾಗಿ ರುಬ್ಕೊಂಡಿದ್ದಾರೆ. ಇಲ್ಲಿ ಒಂದು 5 ವಿಷಲ್ ಆಗಿದೆ. ತಲೆ ಕತೆ ಏನಾಗಿದೆ ನೋಡೋಣ. ತಲೆ ಇರುತ್ತೋ ತಲೆ ಇರಲ್ವಾ? ಇರುತ್ತೆ ಸರ್, ಚೆನ್ನಾಗಿರ್ತೈತೆ. ಒಳ್ಳೆ ಕೆಲಸ ನೋಡಿ. ತಲೆ ಕರೆಕ್ಟ್ ಆಗಿದೆಯಾ ಅಂತ. ಏನ್ ಮಾಡೋದು ನೆಕ್ಸ್ಟ್? ಬಂದ್ಬಿಡ್ತಾ ನಿಮ್ಗೆ? ನೋಡಿ ಸರ್, ಇವಾಗ ಬಂತು. ಸ್ವಲ್ಪ ಲೇಟ್. ಆ ಕಡೆ ಮೂಗ್ ಹತ್ರ ಇದೆಯಲ್ಲ, ನಮ್ಮ ತಲೆ ದೂರ ಇದೆಯಲ್ಲ, ಅದಕ್ಕೋಸ್ಕರ. ಇವಾಗ ಇವು ಪೀಸ್ ತಗೋಬೇಕು ಸರ್. ಹಾಕೊಡ್ರಿ ಮುಂಡಿ ಇದ್ರೊಳಗಡೆ. ಮಸ್ತಾಗಿದೆ. ವೆರಿ ಗುಡ್. ಬೆಂಗಳೂರು ಮುಂಡಿ ಎಲ್ಲ ಬೇಗ ಆಗ್ಬಿಡ್ತದೆ, ಗದಗ ಮುಂಡಿ ಬೇಗ ಆಗಂಗಿಲ್ಲ. ನೀವು ಮಾಡ್ತಾ ಇರೋದೇನು? ಮುಂಡಿ ಫ್ರೈ. ಸರ್. ಮುಂಡಿ ಗಿಂಡಿ ತಿನ್ನಕ್ಕೆ ಚೆನ್ನಾಗಿದ್ದಾರೆ ನಿಮ್ಮ ಕಡೆ? ಅದರ ಸರ್. ಅದರೇನಾ? ಇದನ್ನೇನು ಮಾಡೋದು ಈ ಮುಂಡಿ ರಸನ? ಇದಕ್ಕೆ ಸ್ವಲ್ಪ ಮಸಾಲೆ ಪುಡಿ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಇದು ಒಂಥರ ಕರಡು ಟೈಪ್ ಚೆನ್ನಾಗಿರ್ತದೆ ಸರ್. ಇದು ಟೇಸ್ಟ್ ಊಟ ಮಾಡ್ಲಿಕ್ಕೆ ಬರ್ತೈತೆ. ಹಂಗಂದ್ರೆ ಕರಿ ಟೈಪ್ ಸರ್. ಕರಿ ಟೈಪಾ? ಕರಡು ಅಂತ ಹೇಳಿ. ಇರ್ಲಿ ಏನ್ ಬೇಕಾದ್ರೆ ಅನ್ಕೊಳ್ಳಿ. ಏನಂತೀರ ಅದನ್ನ ಹೇಳಿ. ಇದಕ್ಕೆ ಸ್ವಲ್ಪ ನಮ್ದು ಸಾಗರ್ ಸ್ಪೆಷಲ್ ಮಸಾಲ ಹಾಕ್ತೀವಿ ಸರ್. ಇದಕ್ಕೆ ಹಾಕಿ. ಸಾಗರ್ ಸ್ಪೆಷಲ್ ಮಸಾಲ ಏನೇನು ಹಾಕಿದ್ರ ಈ ಮಸಾಲ ಪುಡಿಗೆ? ಇದ್ರೊಳಗೆ 13 ಐಟಮ್ ಹಾಕಿ ಹುರಿದ್ಬಿಟ್ಟು. ನಮಗೆ 13 ಐಟಮ್ ಹೇಳ್ತೀರಾ ನೀವು? ಸರ್. ಓಕೆ, ಏನಿದೆ 13 ಐಟಮ್? 3 ತರ ಲವಂಗ, 3 ತರ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಜಾಕಾಯಿ, ಮರಾಠಿ ಮೊಗ್ಗು. ಇನ್ನೇನು ಹಾಕಿದ್ದೀರಾ? ಚಕ್ರ ಮಗ್ಗಿ. ಚಕ್ರ ಮಗ್ಗಿ. ಆಮೇಲೆ ಆನಂತರ ಪತ್ರಿ ಅಂತ ಸಿಗ್ತದೆ ಸರ್, ಅದು ಒಂದು. ಆಮೇಲೆ ಕಲ್ಲುವ, ಆನಂತರ ಹವೀಜು, ಆಮೇಲೆ ಗಸಗಸೆ. ಈ ಮಾಂಸ ಎಲ್ಲ ಅದಕ್ಕೆ ತಗೊಂಡು ಹಾಕೊಂಡ್ಮೇಲೆ ಉಳ್ಕೊಳ್ಳೋ ಅಂತ ರಸಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ಬಾಯ್ಲ್ ಮಾಡ ಅಷ್ಟೇ ಸಾಕಲ್ಲ? ಇದು ಹಂಗೆ ತಿನ್ನೋದಾ ಇದು? ಸರ್. ಇದು ಊಟದ ಜೊತೆಗೆ ಬರ್ತದೆ ಸರ್. ಸ್ನ್ಯಾಕ್ಸ್ ಐಟಮ್ಸು ಬರ್ತದೆ. ಮುಂಡಿ ಮಾಂಸದ ಸಾರು ರೆಡಿಯಾಗಿದೆ. ಈ ಮುಂಡಿನ ಫ್ರೈ ಮಾಡ್ತಾ ಇದೀವಿ ಈಗ. ಓಕೆ, ಎಷ್ಟು ಬೇಕು ಎಣ್ಣೆ? ಓಕೆ, ಇಲ್ಲಿ ಸಾರು ರೆಡಿ ಆಯ್ತು. ಇದು ಅದಕ್ಕೆ ಬೇಕಂದ್ರೆ ನಾವು ಕಾಯಿ ತುರಿನ ತರಿ ರುಬ್ಬಿ ಹಾಕಿದ್ರು ಚೆನ್ನಾಗಿ. ತರಿ ತುರಿದಲ್ಲ ಬಿಡಪ್ಪ. ಹೆಂಗ್ ರುಬ್ಬಿರಿದೀವಿ? ಚಟಾಪಟಿನಾ? ಹೆಂಗ್ ರುಬ್ಬಿರೋದು? ಚಲ್ಟಾ ಪಲ್ಟಾ ರುಬ್ಕೊಂಡಿರ್ಬೇಕು ಅಂದ್ರೆ ತರ್ತರಿ ರುಬ್ಕೊಂಡಿರ್ಬೇಕು. ಹಾಕೊಳ್ಳಿ ಸರ್. ಏನಿದೆ ಚಲ್ಟಾ ಪಲ್ಟಾ ಒಳಗೆ? ಮರ್ತೋಗಿದೆ ನಂಗೆ ಸ್ವಲ್ಪ. ಏನೇನು ಹಾಕಿದೀವಿ? ಒಣ ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು. ಓಕೆ, ಹಾಕೋಬೋದು. ಹಾಕಿ ಸರ್. ಕೈಲಿ ಹಾಕ್ಲಾ ಸರ್? ಇದು ಕೈಲಿ ಹಾಕಿ. ಉಪ್ಪೆಲ್ಲ ಕೈಲಿ ಹಾಕಿ ರೂಢ ಇರ್ತದೆ. ಹಾಕಿ. ಉಪ್ಪು ಹೆಂಗ ರೂಢ ಆಗಿದೆ ಹೆಂಗ್ ಮಾಡ್ಕೊಳ್ರಿ. ಉಪ್ಪು ಸರ್. ಇದು ಕುದೀತಾ ಇದೆ, ಆಫ್ ಮಾಡ್ಬಿಡ್ತೀನಿ. ಸಾಕು ಸರ್. ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ, ಖಾರ ಪುಡಿ ಹಾಕ್ತಾ ಇದ್ದೀನಿ ಸರ್. ಇದು ನಿಮ್ದೇ ಖಾರ ಪುಡಿನಾ? ಬೇಜಾನ್ ಕಲರ್ ಹಾಕ್ಬಿಟ್ಟಿದ್ದೀರಾ? ಕಲರ್ ಇಲ್ಲ ಸರ್, ಅದು ನ್ಯಾಚುರಲ್ ಮೆಣಸಿನ್ಕಾಯಿ ತಗೊಂಬಂದು ಎಲ್ಲ ಬೇರೆ ಕಡೆ ಬೆಳೆ. ನಿಮ್ಮ ಮಾತ್ರ ನ್ಯಾಚುರಲ್ ನೋಡ್ರಿ ಸರ್. ಮಸಾಲ ಪುಡಿ ನಿಮ್ದೇ ಮಸಾಲ ಪುಡಿ. ಗರಂ ಮಸಾಲ ಪುಡಿ, ಗರಂ ಮಸಾಲ, ಕೆಂಪು ಮಸಾಲ ಎರಡು ಅವರೇ ತಂದ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಪೀಸ್ ಹಾಕಿ. ಅಲ್ಲ ವಜ್ಜೆ ಐತೆ ಸರ್. ಪ್ಲೇಟ್ ಇದೆ. ವಜ್ಜೆ ಆಯ್ತಲ್ಲ ಇದು ವಜ್ಜೆ ಐತೆ ಸರ್. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು. ಒಳ್ಳೆ ಮುಂಡಿ ಫ್ರೈ ರೀ. ಸಾವ್ಜಿ ಖಾನೆ ಒಳ್ಳೆ ಹಿಂಗೆ ಮಾಡ್ತಾರೆ ನಿಮ್ಮಲ್ಲಿ? ಅಲ್ಲಿ ಬೇರೆ ತರ ಮಾಡ್ತಾರೆ ಸರ್. ಇದು ಸಾವ್ಜಿ ಎಲ್ಲ ಇದೆ. ಇದು ನಮ್ಮ ಸ್ಪೆಷಲ್ ಸರ್. ನಿಮ್ದೇನು ಸ್ಪೆಷಲ್ ಇದೆ? ನಮ್ಮ ಹೋಟೆಲ್ ಸ್ಪೆಷಲ್ ಸರ್. ನಿಮ್ಮ ಹೋಟೆಲ್ ಸ್ಪೆಷಲ್. ಓಕೆ, ರೆಡಿ. ಆಫ್ ಮಾಡ್ಬಿಡ್ಲಾ? ಮುಂಡಿ ಮಾಂಸದ ಫ್ರೈ ಗದಗ ಹತ್ರ ಬೆಟ್ಗೆರಿ ಇದೆ ರೀ. ಆ ಬೆಟ್ಗೆರಿಲಿ LLB ಮಾಡಿಕೊಂಡು ಹೋಟೆಲ್ನ ಇಟ್ಕೊಂಡು ನಾನೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತೇಳಿ ಮಾಡ್ತಾ ಇರೋಂಥ ಅನಿಲ್ ಅವ್ರಿಗೆ
ನಮ್ಮ ಮುರಳಿ ಮಿಲಿಟರಿ ಹೋಟ್ಲಲ್ಲಿ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಮುಂಡಿ ಫ್ರೈನ ಮಾಡಿಕೊಟ್ಟಿದ್ದಾರೆ. ಸರ್ ಬಿಸಿ ಬಿಸಿ ಅದ ಸಾಗರ್ ಸ್ಪೆಷಲ್ ಮುಂಡಿ ಡ್ರೈ. ಸಾಗರ್ ಸ್ಪೆಷಲ್ ಮುಂಡಿ ಡ್ರೈ ಅಂದರೆ ಸಾಗರ್ ಅವ್ರ ಹೋಟ್ಲು. ಆಕ್ಚುಲಿ ಬೆಟ್ಗಿರಿ ಸ್ಪೆಷಲ್ ಇದು. ಗದಗ ಹತ್ರ ಬೆಟ್ಗಿರಿ ಇದೆ, ಬೆಟ್ಗಿರಿ ಹತ್ರ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಎದುರುಗಡೆ ಇವ್ರ ಹೋಟ್ಲ್ ಇದೆ. ಹೋಟ್ಲಿಗೆ ಹೋದ್ರೆ ಇವೆಲ್ಲ ಸಿಗುತ್ತೆ. ತುಂಬ ಫೇಮಸ್ ಹೋಟ್ಲು. ಅಲ್ಲಿ ಹೋಟ್ಲು ಸಣ್ಣದಾದ್ರೂ ಪರವಾಗಿಲ್ಲ, ರುಚಿ ತುಂಬ ಚೆನ್ನಾಗಿರಬೇಕು. ಆ ರುಚಿಗೋಸ್ಕರನೇ ಇವ್ರನ್ನ ಬೆಟ್ಗಿರಿಯಿಂದ ಕರ್ಸ್ಕೊಂಡಿದ್ದೀವಿ. ಈ ಸೂಪ್ನ ಕೊಟ್ಟಿದ್ದಾರೆ, ತಲೆ ಮಾಂಸದ ಫ್ರೈನ ಕೊಟ್ಟಿದ್ದಾರೆ, ಸಾರಿ ಮುಂಡಿ ಫ್ರೈನ ಕೊಟ್ಟಿದ್ದಾರೆ. ಇದನ್ನು ನೋಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ, ಬನ್ನಿರಿ. ಇವಾಗ ನಮಗೊಂದು ಡೌಟ್ ಅನಿಲ್, ಹೇಳಿ ಸರ್. ಈ ಸೂಪನ್ನು ಏನು ಮಾಡೋದು? ಅನ್ನ ತಿನ್ನಕ್ಕಾಗುತ್ತೇನೆ? ಬರ್ತೀವಿ ಸರ್. ಬರ್ತದ? ಹಂಗೆ ಕುಡಿಲಿಕ್ಕೂ ಬರ್ತೇವೆ ಸರ್. ಇದನ್ನೇನು ಕುಡಿತೀರಿ ಸರ? ಟೇಸ್ಟ್ ಆಗ್ತದೆ ಸರ್ ಅದು. ಅಂದ್ರೆ ಇದು ಕುಡ್ಕೊಂಡು ತಿನ್ಬೇಕಂತೀರಿ? ಮಜಾ ಬರ್ತದೆ ಸರ್ ತಿನ್ನಕ್ಕೆ. ಮಜಾ ಬರ್ತದೆ. ಹೌದು. ಓಕೆ, ಸಾಗರ ಮುಂಡಿ ಹೋಟೆಲ್ ಮಜಾ ಬರ್ತದೆ ಅಂದ್ರೆ ಮಜಾ ತಗೊಳ್ಳೋದೇನೆ. ಇದು ಮುರಳಿ ಮಿಲಿಟರಿ ಹೋಟ್ಲು. 15, 20, 30 ಕಿಲೋಮೀಟರ್ ಪಾರ್ಸಲ್ ಕೊಡ್ತೀರಿ? ಕೊಡ್ತೀವಿ ಸರ್. 15 ಕಿಲೋಮೀಟರ್ ಮಟ್ಟ ಕೊಡ್ತೀವಿ ಸರ್. ಹೌದೇನು? ಅಲ್ಲೇ ಪಾರ್ಸಲ್ ತೊಗೊಳೋರು ಇದಾರ ನಿಮ್ಮಲ್ಲಿ? ಇದಾರೆ ಸರ್, ಇದಾರೆ. ಹೋಟೆಲ್ ಇವಾಗ ಹೋಟೆಲಲ್ಲಿ ರೂಮ್ ಬುಕ್ ಮಾಡಿರ್ತಾರಲ್ಲ, ಹೌದು. ಅವ್ರು ಫೋನ್ ಹಚ್ಚಿ ಹೇಳಿದ್ರೆ ಹೋಗಿ ಕೊಟ್ಟು ಬರ್ತೀವಿ ಸರ್. ನಮ್ಮೊಂದಷ್ಟು ಕಳ್ಸಂದ ನೀವು ಗದಗ ತೊಗೊಂಡು ಕೊಡ್ಬೇಕೇನೆ? ಗದಗ ಆಗಲ್ಲ, ದೂರ ಅನ್ಸುತ್ತೆ. ಇಲ್ಲ ಗದಗ ಕೊಟ್ಟು ಬರ್ತೀವಿ ಸರ್, ಏನು ದೂರ ಆಗಲ್ಲ. ಹೌದೇನು? ಕೊಟ್ಟು ಬರ್ತೀವಿ ಸರ್ ಪಾರ್ಸಲ್. ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಾಗಬೇಕು. ಹ್ಞೂ ಸರ್. ಕಷ್ಟಪಟ್ಟು ರುಚಿಕರವಾಗಿ ಅಡುಗೆ ಮಾಡೋವಂಥವ್ರಿಗೆ ಅವಕಾಶ ಸಿಗಬೇಕು, ಅವ್ರನ್ನ ಬೆಳಕಿಗೆ ತರಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಕರ್ನಾಟಕದ ಮೂಲೆಗಳಿರ್ತಕ್ಕಂಥ ನಾನ್ ವೆಜ್ ಸ್ಪೆಷಲಿಸ್ಟ್ನ ಕರೆಸಿ ಅವರ ಹೋಟೆಲ್ನಲ್ಲಿ ಮಾಡುವಂಥ ಮಾಂಸಾಹಾರಿ ಅಡುಗೆಯ ಸ್ಪೆಷಲ್ ಅಡುಗೆಗಳನ್ನ ನಮ್ಮ ಮುರಳಿ ಮಿಲಿಟರಿ ಹೋಟೆಲ್ ಕಾರ್ಯಕ್ರಮದಲ್ಲಿ ತೋರಿಸುವಂಥ ಏಕೈಕ ಕಾರ್ಯಕ್ರಮ ಮುರಳಿ ಮಿಲಿಟರಿ ಹೋಟೆಲ್. ಶನಿವಾರ ಮತ್ತೆ ಭಾನುವಾರ ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೆ ಇರುತ್ತೆ. ಟೇಸ್ಟ್ ಮಾಡ್ಬೋದಾ? ಕರೆಕ್ಟು. ನಿಮ್ಮ ಜೊತೆ ಯಾರು ಕರ್ಕೊಂಡ್ಬಂದಿದ್ದೀರಿ ಗದಗಿಂದ? ಗದಗಿಂದ ನಮ್ಮ ಮಾಮಾರ್ ಕರ್ಕೊಂಡ್ ಬಂದಿದ್ದೀನಿ. ಏನು ಮಾಮಾರ ಹೆಸ್ರೆ? ಮಾಮಾರ ಹೆಸರು ಮಾಂತೇಶ್ ಅಂತ ಹೇಳಿ. ಮಾಮಾರ ಬರ್ರಿ, ಮಾಂತೇಶ್ ಮಾಮವ್ರು ಕರ್ಕೊಂಡ್ಬಂದಿದ್ದೀರೇನೆ? ಹ್ಞೂ. ಮಾಮವ್ರಿಗೊಂದು ಪೇಟ್ ತಗೊಂಬರಲಿ. ಏನು ಮಾಮವ್ರು ಹಂಗೆ ಹೋಗ್ತಾರೇನೆ? ಬಂದೆ ತಗೊಂಡ್ ಪೇಟೆ ಮಾಮವ್ರಿಗೆ ಟೇಸ್ಟ್ ಮಾಡೋದಾ? ಮಾಡಿ ಸರ್. ಸ್ವಲ್ಪ ಲಿಂಬೆಹಣ್ಣು ಇಟ್ಕೊಂಡೆ. ನಿಂಬೆಹಣ್ಣು ಬೇರೆ ಇಟ್ಕೋಬೇಕಾ? ಸಾಕಲ್ಲ. ಮಾಮವ್ರಿಗೊಂದು ಪೇಟ್ ತನ್ರ, ಮಾಮವ್ರಿಗೊಂದು ಪೀಸ್ ಹಾಕ್ರಿ, ತಿನ್ನೋಡ್ಲಿ. ಟೇಸ್ಟ್ ಮಾಡಿ ನಿಮ್ಮ ಹುಡುಗ ಹೆಂಗೆ ಮಾಡಿದ ನೋಡೋಣ. ಅನಿಲ ಸರ್, ನಾವು ತೊಗೊಂಡು ನೀವು ನೋಡ್ಬೇಕು ಸರ್. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಈ ಮುಂಡಿ ಬೇಯಲ್ಲ ಅಂತ. ಮುಂಡಿ ಬೆಂದು ಬೇರೆ ಆಗಿ ಬೆಣ್ಣೆ ಆಗ್ಬಿಟ್ಟಿದೆ. ಬೆಂದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ ಸರ್. ಅದ್ಭುತವಾಗಿ ಮಾಡಿದ್ದಾರೆ. ಒಳ್ಳೆ ಮುಂಡಿ ಚೆನ್ನಾಗಿದೆ ಸರ್. ನಿಮ್ಮದು ಕಲ್ಲರ್ ಮಾತ್ರ ಕೆಂಪು ಕಾಣ್ತಾ ಇರ್ತದೆ. ಖಾರ ಸ್ವಲ್ಪ ಕಡಿಮೆ ಅನಿಸುತ್ತೆ. ಹೌದು ಸರ್, ನಮ್ಮಲ್ಲಿ ಖಾರ ಕಡಿಮೆ ಇದೆ. ಕಲ್ಲರ್ ಜೋರು. ಇದನ್ನೇನು ಮಾಡೋದು? ಕುಡಿ ಸರ್ ಸೂಪರ್. ಆಹಾ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ರಿ ಸರ. ಸರ್ ನೀವು ಚೆನ್ನಾಗಿದ್ರೆ ನಮ್ಮ ಚೆನ್ನಾಗಿ. ನಮಗೆ ಬಿಡ್ರಿ, ನೀವು ಹೇಳ್ರಿ. ನೀವು ದೊಡ್ಡಬಳ್ಳಾಪುರದವ್ರು ತಾನೆ? ಸರ್ ನಾವು ಯಾವಾಗ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಆದ್ರೂ ಇವತ್ತು ಹೆಂಗೆ ಮಾಡಿದ್ದಾರೆ? ಸೂಪರ್, ಅಲ್ಲಿಗಿನ ಸೂಪರ್ ಮಾಡವ್ರೆ. ಅಲ್ಲಿಗಿಂತ ಸೂಪರ್ ಮಾಡಿದ್ದಾರೆ. ಓಕೆ, ಒಳ್ಳೆ ಒಂದು ಅಡುಗೆ ಬೇಕು ಅಂದರೆ ಹೋಟ್ಲು ದೊಡ್ಡದಾಗಿರಬೇಕು, ಕೂತ್ಕೊಳ್ಳೋಕ್ಕೆ ಜಾಗ ದೊಡ್ಡದಿರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು. ಅವೆಲ್ಲ ಸೆಕೆಂಡ್ರಿ. ಮಾಡೋವಂಥ ಅಡುಗೆ ಮಾಡೋವಂಥ ಸ್ಥಳ ಶುಚಿಯಾಗಿರಬೇಕು, ಕೊಡೋವಂಥ ತಿಂಡಿ ರುಚಿಯಾಗಿರಬೇಕು. ಹೋಟ್ಲು ದೊಡ್ಡದಿದೆ ಚಿಕ್ಕದಿದೆ ಅನ್ನೋ ಪ್ರಶ್ನೆ ಅಲ್ಲ. ಭಾಳ ದೂರದಿಂದ ಗದಗಿಂದ ಬಂದಿದ್ದಾರೆ. ಕುಡಿಯೋಕ್ಕೆ ನೀರು ಸಿಗಲ್ಲ ಊರ ಕಡೆ. ಅಂಥ ಊರಿನಲ್ಲಿ ಬೆಟಗಿರಿ ಅಂತ ಒಂದು ಸಣ್ಣ ಊರಿನಲ್ಲಿ ಒಂದು ನಾನ್ ವೆಜ್ ಹೋಟ್ಲನ್ನು ಮಾಡಿ LLBನ ಓದ್ತಾ ಇದ್ದಾರೆ. LLB ಕಂಪ್ಲೀಟ್ ಮಾಡಿ ಲಾಯರು ಆಗಿ, ಆದರೆ ಬಿಸ್ನೆಸ್ ಬಿಡಬೇಡಿ. ಥ್ಯಾಂಕ್ ಯು ಸರ, ಥ್ಯಾಂಕ್ ಯು. LLB ಓದಾದ್ಮೇಲೂ ವಕೀಲರಾದ್ಮೇಲೂ ಕೂಡ ಬಿಸ್ನೆಸ್ ಮಾತ್ರ ಬಿಡಬೇಡಿ. ಬಿಸ್ನೆಸ್ ಚೆನ್ನಾಗಾಗುತ್ತೆ. ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಾ, ನಮಗೆಲ್ಲ ತುಂಬ ಇಷ್ಟ ಆಗಿದೆ. ಇದಕ್ಕೆ ಜೋಳದ ರೊಟ್ಟಿ ಕೊಡ್ತೀರಿನಾ? ಹ್ಞೂ ಸರ್, ಜೋಳದ ರೊಟ್ಟಿ. ನಾನು ಬೆಂಗಳೂರಲ್ಲಿ ತುಂಬ ಜನಕ್ಕೆ ಅನ್ಕೊಳ್ತಾ ಇರ್ತೀನಿ, ಒಳ್ಳೆ ಜೋಳದ ರೊಟ್ಟಿ ಹಾಕಿ ಚಿಕನ್ನು ಮಟನ್ ಕೊಡೋಂಥ ಹೋಟ್ಲೇ ಇಲ್ವಲ್ಲ, ಬರೀ ಕಾಯಿ ಪಲ್ಯ ಕೊಡೋ ಹೋಟ್ಲ್ ಇದೆಯಲ್ಲ. ನಮ್ಮ ಹೋಟೆಲೇ ಶುರು ಮಾಡಿಬಿಡ್ತೀವಿ ಬಿಡಿ ಸ್ವಲ್ಪ ದಿನ ನೋಡ್ಬಿಟ್ಟು. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಭಾಳ ದೂರದಿಂದ ಬಂದಿದ್ದಾರೆ. ಮುಂಡಿ ಫ್ರೈ ಮಾಡಿದ್ದಾರೆ. ಸಾಗರ್ ಮುಂಡಿ ಹೋಟೆಲ್ ಬೆಟಗಿರಿ ಗದಗಿಂದ ಬಂದಿದ್ದಾರೆ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥ ನಿಮಗೆ, ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದೀರಿ. ನಿಮಗೆ ಒಂದೊಳ್ಳೆ ರೇಟಿಂಗ್ ಕೊಟ್ಟು ಒಂದು ಸರ್ಟಿಫಿಕೇಟ್ನ ಕೊಡ್ತೀವಿ ಜಿ ಕನ್ನಡದಿಂದ. ನಿಮ್ಮ ಹೋಟ್ಲಿಗೆ ನಾವು ಬರ್ತೀವಿ, ನೀವು ಸಿಕ್ಕಲ್ಲ, ಇಲ್ಲ ಹೋಟೆಲ್ ರೂಮಲ್ಲಿ ಇರ್ತೀವಿ, ನಿಮ್ಮ ಹೋಟ್ಲ್ ಹತ್ರಕ್ಕೆ ಬರೋಕ್ಕಾಗಲ್ಲ. ನಿಮ್ಮ ಫೋನ್ ನಂಬರ್ ಹೇಳಿ, ನಾವು ಗದಗಲ್ಲಿ ಕುತ್ಕೊಂಡು ನಿಮ್ಮ ಆರ್ಡರ್ ತರಿಸ್ಕೊಬೋದಲ್ಲ. ಹೇಳಿ ನಿಮ್ಮ ಫೋನ್ ನಂಬರ್ ಹೇಳ್ರಿ ಸರ್. 99
86 86 32 32 6990. 6990 ಈ ನಂಬರ್ಗೆ ಫೋನ್ ಮಾಡಿ. ಅನಿಲ್ ಅವ್ರು ಸಿಗ್ತಾರೆ, ಅನಿಲ್ ಅವ್ರ ಅಪ್ಪ ಅವ್ರು ಸಿಗ್ತಾರೆ. ನೀವು ಬೇಕಾದ ಆರ್ಡರ್ ತಗೊಳ್ತಾರೆ, ಕಳಿಸ್ಕೊಡ್ತಾರೆ ಬೆಂಗಳೂರಲ್ಲ, ಗದಗ್ನಲ್ಲಿ. ಥ್ಯಾಂಕ್ ಯು ಸರ, ಥ್ಯಾಂಕ್ ಯು. ಮಾಡೋವಂಥ ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯ ಕ್ರಮದಲ್ಲಿ ನೀವೇನಾದರೂ ದಾವಣಗೆರೆ ಬಿಟ್ಟು ಮುಂದಕ್ಕೆ ರಾಯಚೂರು, ಬೀದರು, ಗುಲ್ಬರ್ಗದಲ್ಲಿ ಏನಾದ್ರು ತಿಂದಿದ್ರೆ ಅದೇ ಮುಂಡಿ ಫ್ರೈ ನಮ್ಮ ಕೈಲಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ರುಚಿಯಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಇದನ್ನು ನೀವೊಂದ್ಸರಿ ಮಾಡ್ಕೋಬೋದು. ಯಾಕಂದರೆ ಇವ್ರ ಖಾರ ಇಷ್ಟ ಆಗಬೇಕು ನಿಮಗೆ. ಇಲ್ಲೆಲ್ಲ ಹಸಿರು ಕಲರ್ ನಮ್ಮ ದಕ್ಷಿಣ ಈ ಕರ್ನಾಟಕದಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಮೈಸೂರು ಪ್ರಾಂತ್ಯದಲ್ಲೆಲ್ಲ ನಾವು ಈ ಖಾರನ ಉಪಯೋಗಿಸಲ್ಲ. ಇದೇನಿದ್ರು ದಾವಣಗೆರೆ ಮೇಲಕ್ಕೆ ಪರವಾಗಿಲ್ಲ, ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾಕಂದರೆ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ. ಈ ಥರದಕ್ಕೆ ನಿಮಗೆ ಏನಾದ್ರು ಜೋಳದ ರೊಟ್ಟಿ ಸಿಕ್ಬಿಟ್ರೆ ಅದ್ರ ಮಜಾನೇ ಬೇರೆ. ಖಂಡಿತವಾಗ್ಲೂ ನೀವು ಮಾಡ್ಕೋಬೋದು. ಇವತ್ತು ಖಂಡಿತ ಮಾಡ್ಕೊಳ್ತೀರ. ಮಂಡಿ ಫ್ರೈ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಪುನಃ ನೀರು ಸೇರಿಸಿ ತರತರಿಯಾಗಿ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಮಂಡಿ ಮಾಂಸ, ಅಚ್ಚ ಖಾರದ ಪುಡಿ, ಕಲ್ಲುಪ್ಪು, ಅರಿಶಿನ, ಎಣ್ಣೆ ಹಾಕಿ ಕಲಸಿ ನೆನೆಯಲು ಬಿಡಿ. ಕುಕ್ಕರ್ಗೆ ಎಣ್ಣೆ, ನೆನೆಸಿಟ್ಟ ಮುಂಡಿ ಮಾಂಸ, ಟೊಮೊಟೊ, ನೀರು ಹಾಕಿ ಚೆನ್ನಾಗಿ ಬಾಡಿಸಿ ಮುಚ್ಚಳ ಮುಚ್ಚಿ 4 ವಿಸಲ್ ಕೂಗಿಸಿ. ನಂತರ ಬೇಯಿಸಿದ ಮಟನ್ ತೆಗೆದು ಸೂಪಿಗೆ ಗರಂ ಮಸಾಲ ಹಾಕಿ ಕುದಿಸಿ. ಒಂದು ಪ್ಯಾನಿಗೆ ಎಣ್ಣೆ, ಅದು ಕಾದ ಮೇಲೆ ರುಬ್ಬಿದ ಮಸಾಲ, ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಬೇಯಿಸಿ ತೆಗೆದಿಟ್ಟ ಮುಂಡಿ ಮಾಂಸ ಹಾಕಿ ಚೆನ್ನಾಗಿ ಫ್ರೈ ಮಾಡುತ್ತಾ ಹೋದರೆ ಸಾಗರ್ ಮುಂಡಿ ಹೋಟೆಲ್ ಸ್ಪೆಷಲ್ ಮುಂಡಿ ಫ್ರೈ ನಿಮ್ಮನೆಯಲ್ಲೂ ರೆಡಿ. ನಮಸ್ಕಾರ ಗೀತಾ ಅವರೇ. ಬನ್ನಿ ಗೀತಾ ಅವ್ರು, ಏನು ಮಾಡ್ಕೊಂಡಿದ್ದೀರಾ ಗೀತಾ ಅವರು? ಹೌಸ್ ವೈಫ್ ಸರ್. ಎಲ್ಲಿದೆ ಮನೆ? ಇದು ಬ್ಯಾಂಗ್ಳೂರ್ ಅಬ್ಬಿಗೆರೆ ಸರ್. ಅಬ್ಬಿಗೆರೆಯಿಂದ ಬಂದ್ರಾ? ಹೌದು ಸರ್. ಎಲ್ಲಿ ನಮ್ಮ ಅಲ್ಲಿ ಶೆಟ್ಟಿಹಳ್ಳಿ, ಅಬ್ಬಿಗೆರೆ, ಹೌದು ಅಲ್ಲಿ ಇಲ್ಲಿ ಆ ಕಡೆಯಿಂದ ಬಂದ್ರಾ? ಏನು ಯಜಮಾನ್ ಏನು ಮಾಡ್ತಾರೆ? ಅವರು ಲೇಬರ್ ಲಾ ಕನ್ಸಲ್ಟೆಂಟ್ ಆಗಿದ್ದಾರೆ. ಹೌದಾ? ಏನು ಅವ್ರ ಹೆಸರು? ರಾಕೇಶ್ ಅಂತ. ಬಂದಿದ್ದಾರೆ ರಾಕೇಶ್ ಅವರು? ಇಲ್ಲ ಬಂದಿಲ್ಲ. ಬಂದಿಲ್ವಾ? ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ ಸರ್. ಶುರು ಮಾಡ. ಹಾಂ ಸರ್ ಶುರು. ಏನು ಮಾಡ್ತಾ ಇದ್ದೀರಾ ಅಡುಗೆ? ಇದು ಚಿಕನ್ ಡಬಲ್ ರೋಸ್ಟ್ ಅಂತ ಸರ್. ಚಿಕನ್ ಡಬಲ್ ರೋಸ್ಟ್ ಅಂತ ಬೇರೆ ಇದೆಯಾ? ಮಿಲ್ಟ್ರಿ ಹೋಟ್ಲಿಗೆ ಚಾಲೆಂಜ್ ಇವರು. ಇದು ಯಾವ ಡಬಲ್ ರೋಸ್ಟ್ ಗೊತ್ತಿಲ್ಲ. ಓಕೆ, ಈ ಡಬಲ್ ರೋಸ್ಟ್ ಮಾಡಕ್ಕೆ ಏನೇನು ತಂದಿದ್ದೀರಾ ಗೀತಾ ಅವರೇ? ಚಿಕನ್ ಡಬಲ್ ರೋಸ್ಟ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ನಿಂಬೆಹಣ್ಣು, ಅಕ್ಕಿ ಹಿಟ್ಟು, ಬ್ಯಾಡಗಿ ಮೆಣಸಿನಕಾಯಿ, ಮೊಟ್ಟೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚೆನ್ನ ಮಸಾಲ, ಅರಿಶಿನ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಚಿಕನ್ ಫಸ್ಟ್ ಹಾಕಿ. ಇನ್ನ ಜೋರಾಗೀತಾ? ಚಿಕನ್ ಹಾಕ್ತಾರೆ ಸರ್. ಓಕೆ, ಚಿಕನ್ ಹಾಕಿದ್ರಿ. ಚೆನ್ನ ಮಸಾಲ ಪೌಡರು. ಚೆನ್ನ ಮಸಾಲ ಪೌಡ್ರಾ? ಹೌದು ಸರ್. ಓಕೆ, ಚೆನ್ನ ಮಸಾಲ ಪೌಡ್ರು. ಫಸ್ಟು ಚಿಕನ್ ಹಾಕೊಳ್ಳಿ. ಚಿಕನ್ ಹಾಕೊಂಡ್ಮೇಲೆ ಅದಕ್ಕೆ ಚೆನ್ನ ಮಸಾಲ ಪೌಡ್ರ್ ಹಾಕಿ. ರೈಸ್ ಫ್ಲೋರ್ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟನ್ನ 1 ಸ್ಪೂನ್ ಹಾಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸರ್. 1 ಮೊಟ್ಟೆ ಹಾಕಿ ಮಾ. ಎಷ್ಟು ಗಂಟೆಗೆ ಹೋಗ್ತಾರೆ ಯಜಮಾನ್ರ ಕೆಲಸಕ್ಕೆ? ಮಾರ್ನಿಂಗ್ 9 ಹೋಗ್ತಾರೆ ಸರ್. ಟಿಫನ್ ಮಾಡಿ ಕಳಿಸ್ತೀರಾ? ಹಾಂ ಡೈರಿ. ತಿರ್ಗಾ ಮಧ್ಯಾಹ್ನ ಊಟಕ್ಕೆ ಬರ್ತಾರಾ? ಇಲ್ಲ ಬಾಕ್ಸ್ ಹಾಕಿ ಕಳಿಸ್ತೇನೆ. ಲೈಮ್ ಹಾಕ್ತಾ ಇದ್ದೀನಿ ಅರ್ಧ ಫುಲ್ಲು ಸರ್. ಖಾರದ ಪುಡಿ 1 ಸ್ಪೂನ್ ಹಾಕೊಳ್ಳಿ. ಖಾರದ ಪುಡಿ ಇಷ್ಟೇನಾ? ಅರ್ಶಿನ ಕಲಿಸ್ಕೊಳ್ಳಿ. ಅರ್ಶಿನ ಸ್ವಲ್ಪ ಬೇಕಲ್ಲ? ಹೌದು. ಅರ್ಶಿನ. ಎಣ್ಣೆ ಕಾದಿದೆ. ಮಿಕ್ಸ್ ಮಾಡಿರೋಂಥ ಡಬಲ್ ರೋಸ್ಟ್ ಚಿಕನ್ನ ಫಸ್ಟ್ ರೋಸ್ಟ್ ಮಾಡ್ಕೊಳ್ತಾ ಇದೀವಿ. ಇನ್ನೊಂದು ರೋಸ್ಟ್ ಹೆಂಗೆ ಮಾಡ್ತೀರಾ? ಅದು ಇದು ತವಾ ಮೇಲೆ ಮಾಡೋದು, ಪಾನಲ್ಲಿ ಮಾಡೋದು. ಇದು ಅರ್ಧ ಅವರ್ ಮುಂಚೆ ನೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅರ್ಧ ಅವರ್ ನೆನ್ಸ್ ಮಾಡಿದ್ರೆ ಮುಂಚೆ ಚೆನ್ನಾಗಿ ಬರುತ್ತೆ. ಮೊದಲ ಜೋರಾಗಿ ಮಾತಾಡ್ತೀರಾ ರಾಕೇಶ್ ಎದುರುಗಡೆ? ಅಷ್ಟೊಂದು ಜೋರಾಗಿ ಗಲಾಟೆ ಪಾಪ ಅವ್ರ ಮೇಲೆ. ಎಷ್ಟು ಪಾಪ ಅವ್ರು, ಎಷ್ಟು ಸಾಧು ರಾಕೇಶ್ ಅವರು. ಯಾವಾಗೇನಿಲ್ಲ ಸರ್ ಇವರಿಗೆ. ಎಲ್ಲೋಗ್ತೀರಾ ರಜಾ ಇದ್ದಾಗ? ಯಜಮಾನ್ರು ನಿಮ್ಮ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಶನಿವಾರ ರಜಾ, ಭಾನುವಾರ ರಜಾನ? ಬರೀ ಭಾನುವಾರ ಮಾತ್ರ ರಜಾನ? ಇಲ್ಲ, ಶನಿವಾರ ಭಾನುವಾರ 2 ದಿನ ರಜಾನ? ಎಲ್ಲಿಗೆ ಹೋಗ್ತಾರೆ ಕರ್ಕೊಂಡು? ಇಲ್ಲೇ ಔಟ್ ಸೈಡ್ ಓಡಾಡ್ತಿರ್ತೀವಿ ಸರ್. ಹೋಟ್ಲಿಗೆ ಹೋಗ್ತಿರ್ತೀವಿ. ಯಾವ ಹೋಟ್ಲಿಗೆ ಹೋಗ್ತೀರಾ ಜಾಸ್ತಿ? ಎಲ್ಲ ವೆರೈಟೀಸ್ ಹೋಟ್ಲು ಟೇಸ್ಟ್ ಮಾಡ್ತಾ ಇರ್ತೀವಿ. ಯಾವ ಹೋಟ್ಲು ಇಷ್ಟ ಆಯ್ತು ಇಷ್ಟು ದಿವಸದಲ್ಲಿ? ಇಷ್ಟು ದಿವಸದಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ನಂದಿನಿಗೆ ಹೋಗೋದು ಜಾಸ್ತಿ. ನಂದಿನಿ ಹೋಟ್ಲಿಗೆ ಹೋಗ್ತೀರಾ? ಓಕೆ. ಟ್ರೈ ಮಾಡ್ತಾ ಇರ್ತೀನಿ ಸರ್. ಸಂಡೇಸ್ ಆದರೆ ನಿಮ್ಮ ಐಟಮ್ ಡೈರಿ ಓಪನ್ ಮಾಡಿ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಬೆನ್ನಿದೆ ಅನ್ಸುತ್ತೆ. ಹಾಂ ಸರ್. ಏನದು ಸ್ವಲ್ಪ ಗೋಲ್ಡನ್ ಫ್ರೈ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಅದ್ಭುತವಾಗಿರುವಂಥ ಆರೋಗ್ಯಕರವಾದಂಥ ಎಣ್ಣೆಯನ್ನ. ಸಾಕ ಮೇಡಮ್? ಹಾಂ ಸಾಕು. ಅದಕ್ಕೆ ಸಾಸಿವೆ, ಜೀರಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀರಾ ಚಿಕನನ್ನ. ಚೆನ್ನ ಮಸಾಲ ಹಾಕಿ ಚಿಕನ್ ಮಾಡ್ತಾ ಇದ್ದೀರಾ. ಕರಿಬೇವು ಚೂರು. ವೆರಿ ಗುಡ್ ಮೇಡಮ್. ಆನಿಯನ್ ಹಾಕ್ತಾ ಇದ್ದೀರಿ. ಎಸ್ ಮೇಡಮ್. ಅರಿಶಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಸ್ವಲ್ಪ ಆನಿಯನು, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಈರುಳ್ಳಿ, ಬ್ಯಾಡಗಿ ಮೆಣಸಿನಕಾಯಿ ಸರ್. ಹಂಗೆ ಹಾಕದ ಬಡಗಿ ಮೆಣಸಿನಕಾಯಿನ? ಹೌದು ಸರ್. ಫುಲ್ಲು ಬ್ರೌನ್ ಆಗಬೇಕು. ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಕರ್ದಿರೋಂಥ ಚಿಕನನ್ನ ಅದಕ್ಕೆ ಮಿಕ್ಸ್ ಮಾಡಿ. ಪರವಾಗಿತ್ತಾ? ಹೌದು ಸರ್. ಅದಕ್ಕೆ ಚೂರು ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು. ಎಣ್ಣೆಯಲ್ಲಿ ಕರ್ದಿರೋಂಥ ಚಿಕನ್ನು
ಕರ್ದಿರೋಂಥ ಚಿಕನ್, ಎಣ್ಣೆಯಲ್ಲಿ ಕರ್ದಿರೋಂಥ ಚಿಕನನ್ನು ಈ ಒಗ್ಗರಣೆಗೆ ಹಾಕೊಂಡಿದ್ದೀವಿ, ತಿರ್ಗಾ ಫ್ರೈ ಮಾಡ್ತಾ ಇದ್ದೀವಿ. ಕರೆಕ್ಟಾ ಮೇಡಮ್? ಹಾಂ ಹೌದು ಸರ್. ಇದಕ್ಕೆ ಒಂಚೂರು ಖಾರದ ಪುಡಿ. ಖಾರದ ಪುಡಿ ಹಾಕ್ತೀರಾ? ಹಾಂ ಮೇಲ್ಗಡೆ ಖಾರದ ಪುಡಿನಾ? ಹಾಂ ಹೌದು. ಏನು ಬೇಕು? ನೀರು ಸ್ವಲ್ಪ. ತೊಗೊಳ್ಳಿ, ನೀರಲ್ಲಿ ಹಾಕೊಳ್ಳಿ, ಎಷ್ಟು ಬೇಕಾ ನೀರು ಹಾಕೊಳ್ಳಿ. ಇದು ಡ್ರೈ ಆಗಬೇಕು ಸರ್. ಫುಲ್ ಡ್ರೈ ಆಗಬೇಕಾ ನೀರು? ಹಾಂ ಡ್ರೈ ಆಗಬೇಕು. ನೀರು ಡ್ರೈ ಆಯಿತು ಅಂದರೆ ಚಿಕನ್ ಬೆಂದಿರುತ್ತೆ ಅಂತ ಹಾಂ ಬೆಂದ ಅಲ್ವಾ? ಹೌದು. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ, ಗೀತಾ, ವಾಟ್ ಈಸ್ ದಿಸ್? ಹಸಿ ಕರಿಬೇವು ಸ್ವಲ್ಪ, ಕರಿಬೇವು, ಕೊತ್ತಂಬರಿ, ಪೆಪ್ಪರ್ ಸರ್ ಲಾಸ್ಟಲ್ಲಿ. ಇನ್ನೂ ಲಾಸ್ಟಲ್ಲಿ ಪೆಪ್ಪರ್ ಇದೆಯಾ? ಹಾಕಿ. ಓಕೆ ಓಕೆ ಓಕೆ. ಲಾಸ್ಟಲ್ಲಿ ಲೈಮ್ ಹಾಕೋ. ಲೈಮ್ ಲಾಸ್ಟ್. ಎಷ್ಟು ಲಾಸ್ಟ್ ಗೀತಾ? ಲಾಸ್ಟಲ್ಲಿ 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 ಅಂತ 5 ಐಟಮ್ ಆಯ್ತು. ಹಾಕಿ. ಸಾಕು ಸರ್. ಆಯ್ತು, ಡಿಶ್ ಔಟ್ ಮಾಡೋಣ. ಹಾಂ ಡಿಶ್. ಸರಿನಾ? ಹಾಂ ಸರ್. ಇನ್ನೇನೋ ಮರ್ತಿದ್ದೀರಾ? ಇಲ್ಲ, ಇಲ್ಲ, ನಿಮ್ಮ ಅಮ್ಮನ್ನೇನೋ ಕೇಳ್ತೀರಾ? ಇಲ್ಲ ಸರ್, ನಾನೇ ಟ್ರೈ ಮಾಡಿದ್ದೆ. ನೀವೇ ಟ್ರೈ ಮಾಡಿರೋದಾ? ಓಕೆ, ಬಿಟ್ಟಾಕಿ. ಸರ್ ಚಿಕನ್ ಡಬಲ್ ರೋಸ್ಟ್ ನಮಗೆ ರೆಡಿ. ಚಿಕನ್ ಡಬಲ್ ರೋಸ್ಟ್ನ ಮಾಡಿದ್ದಾರೆ ಗೀತಾ ಅವರು. ಮಾಡಿರೋ ಕ್ರಮ ತುಂಬ ಲೆಂತಿ ಪ್ರೋಸೆಸ್ಸನ್ನು ಮಾಡಿ ಕರೆದು ಅದನ್ನು ಹುರಿದು ಎರಡು ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದು ನನ್ನ ಕೈಲಿ ಕೊಟ್ಟಿದ್ದಾರೆ. ರುಚಿ ನಾನು ನೋಡ್ತೀನಿ, ನೀವು ಕಾಯ್ತಾರೆ. ಬನ್ನಿ ಗೀತಾ ಅವರೇ, ಬನ್ನಿ ಬನ್ನಿ ಬನ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತಾ ಅವರು ಬಂದಿದ್ದಾರೆ. ಮಗನ್ನ, ಅಮ್ಮನ್ನ ಎಲ್ಲ ಕರ್ಕೊಂಡ್ಬಂದಿದ್ದಾರೆ. ಏನು ನಿಮ್ಮ ಅಮ್ಮನ ಹೆಸರು ಅಂತ ಹೇಳಿದ್ರಿ? ರುಕ್ಮಿಣಿ ಸರ್. ರುಕ್ಮಿಣಿ ಅವರೇ ಬನ್ರಿ, ಬನ್ನಿ 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 ಬನ್ನಿ. ನಮಸ್ಕಾರ ರುಕ್ಮಿಣಿ ಅವರೇ, ಬನ್ನಿ ಮೇಡಮ್ ಬನ್ನಿ. ಮಗಳು ಚೆನ್ನಾಗಿ ಅಡುಗೆ ಮಾಡ್ತಾಳ? ಮಾಡ್ತಾರೆ ಸರ್. ಏನೋ ಗೊತ್ತಿಲ್ಲಪ್ಪ ನನಗೆ. ಇಲ್ಲ ಸರ್, ಎಲ್ಲ ಓನಾಗ ಅವರೇ. ಎಲ್ಲ ಊರಾಗ ಅವರೇ ಮಾಡೋದಾ? ಇದೇನು ಹಂಗೆ ತಿನ್ಬೋದಾ? ಬೆಳೆ ಸಾರು ಗಿಳಿ ಸಾರು ತಿನ್ಬೋದಾ? ಹಾಂ ಸರ್, ರಸಮ್ಗೆಲ್ಲ ತಿನ್ಬೋದು. ತಿನ್ನೋಡಿ, ನಿಮ್ಮ ಮಗಳು ಮಾಡಿ ಚೆನ್ನಾಗಿ ಮಾಡಿದಲ್ಲ, ಕರೆಕ್ಟಾಗಿ ಇದೆಯಾ? ಉಪ್ಪು ಖಾರ ಎಲ್ಲನೂ ಇನ್ನೇನಾದರೂ ಬೇಕಿತ್ತಾ ಅಥವಾ ಎಲ್ಲ ಕರೆಕ್ಟಾಗಿ ಮಾಡಿಬಿಟ್ಟಿದ್ದಲ್ಲ ನೋಡ್ಬಿಡಿ. ಹೇಗಿದೆ ಸರ್? ಚೆನ್ನಾಗಿದೆ. ಚೆನ್ನ ಮಸಾಲ ಏನಕ್ಕೆ ಹಾಕೊಂಡ್ರಿ? ಚಿಕನ್ ಮಸಾಲೆಗಳು ಇರ್ತಿತ್ತು, ಎಲ್ಲ ಮಸಾಲೆಗಳು ಇರ್ತಿತ್ತಲ್ಲ. ಅದು ಡಿಫ್ರೆಂಟ್ ಆಗಿರಲಿ ಅಂತ ಅದು ಹಾಕೊಳ್ಳಿ ಸರ್. ಹ್ಞೂ ಡಿಫ್ರೆಂಟ್ ಇರುತ್ತೆ ಟೇಸ್ಟ್. ಬಟ್ ಅಂದರೆ ಚೆನ್ನಾದೇ ನಮಗೆ ಚಿಕನ್ ಏನಾಗ ಮಸಾಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಆಗ್ತಾಯಿತ್ತು ಅಲ್ವಾ ರುಕ್ಮಿಣಿ ಅವರೇ? ಹೌದು, ಚಿಕನ್ ಐಟಮ್ಸು ಮಸಾಲ ಹಾಕಿ ಅದು ಟೇಸ್ಟ್ ಬರ್ತದೆ. ಬೇರೆ ಟೇಸ್ಟ್ ಬರ್ತಾಯಿತ್ತು. ಟೇಸ್ಟ್ ಬರ್ತದೆ. ಡಿಫ್ರೆಂಟಾಗಿ ಮಾಡಬೇಕು ಅನ್ನೋ ತಲೆಯಲ್ಲಿರುತ್ತೆ ಹೌದು ಸರ್. ಅಲ್ಲ? ಹೌದು. ಇರಲಿ, ಒಂದು ಚೆನ್ನ ಮಸಾಲ ಹಾಕಿ ಚಿಕನ್ ಮಾಡ್ಬೋದು ಅಂತ ಗೊತ್ತಾಗಿದೆ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮಕ್ಕೆ ಗೀತಾ ಅವ್ರು ಬಂದಿದ್ದಾರೆ. ಒಂದು ಚೆನ್ನ ಮಸಾಲ ಪುಡಿಯನ್ನು ಹಾಕಿ ಡಬಲ್ ರೋಸ್ಟ್ ಚಿಕನನ್ನು ಮಾಡಿ ನಮ್ಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಿಮಗೆ ರಿಷಿಕೇಶ್ ಬೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೆಮಿಕಲ್ ಫ್ರೀ ಆಗಿರ್ತಕ್ಕಂಥ ಒಂದು ಅದ್ಭುತವಾಗಿರುವಂಥ ತಲೆಯ ಕೂದಲು ಉದುರದೇ ಇರೋಕ್ಕೆ ಮತ್ತು ಕೂದಲು ಬೆಳೆಯೋಕ್ಕೆ ಮಾಡಿರುವಂಥ ಅದ್ಭುತವಾದಂಥ ಒಂದು ಎಣ್ಣೆಯನ್ನು ಕೊಟ್ಟಿದ್ದಾರೆ ನಿಮಗೆ ರಿಷಿಕೇಶ ಬೃಂಗ ಏರ್ ಆಯಿಲ್. ಮತ್ತು ಹರ್ಬಲ್ ಶಾಂಪನ್ನು ಕೊಟ್ಟಿದ್ದಾರೆ. ಕೆಮಿಕಲ್ ಫ್ರೀ ಹರ್ಬಲ್ ಶಾಂಪು ಇದು. ಒಂದ್ಸರಿ ಯೂಸ್ ಮಾಡಿ, ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರ್ತಾ ಇದೆಯಾ? ಹಾಂ ಸರ್, ಹೇರ್ ಫಾಲ್ ಹಾಕ್ಕೊಳ್ರಿ, ಉದುರೋದೇ ಇಲ್ಲ ಇನ್ನು. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಮಸಾಲದವರು ಮಸಾಲ ಪುಡಿಗಳನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ. ನಿಮ್ಮ 3 ಜನಕ್ಕೆ 1 ವರ್ಷ ಬರ್ಬೋದು, ತಗೊಳ್ಳಿ. ಥ್ಯಾಂಕ್ ಯು ಸರ್. ಜೊತೆಗೆ ಮಯಾಸ್ ಅವರು ಎಕ್ಸ್ಪ್ರೆಸ್ ರಸಮ್ನ ಕೊಟ್ಟಿದ್ದಾರೆ ನಿಮಗೋಸ್ಕರ. ಜೊತೆಗೆ ಒಗ್ಗರಣೆ ಡಬ್ಬಿ ಭಾಗ 2 ಅದ್ಭುತವಾಗಿರುವಂಥ ಮಾಂಸಾಹಾರಿ ಅಡುಗೆಗಳು ನಾನ್ ವೆಜ್ ಸ್ಪೆಷಲ್ ಪುಸ್ತಕ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಡಬಲ್ ರೋಸ್ಟ್ ಚಿಕನನ್ನು ಮಾಡಿದ್ದಾರೆ. ಚೆನ್ನ ಮಸಾಲವನ್ನು ಹಾಕಿ ಡಬಲ್ ರೋಸ್ಟ್ ಚಿಕನ್ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗಲೂ ಒಂದ್ಸರಿ ಇವತ್ತು ನಿಮ್ಮಲ್ಲಿ ನೀವು ಮಾಡ್ಕೋಬೋದು, ಒಂದ್ಸರಿ ಟ್ರೈ ಮಾಡ್ಬೋದು. ಚಿಕನ್ ಡಬಲ್ ರೋಸ್ಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಚೆನ್ನ ಮಸಾಲ, ಅಕ್ಕಿ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು, ಮೊಟ್ಟೆ, ನಿಂಬೆ ರಸ, ಅಚ್ಚೆ ಖಾರದ ಪುಡಿ, ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಒಂದು ಬಾಣಲಿಗೆ ಎಣ್ಣೆ, ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, ಅರಿಶಿನ, ಬ್ಯಾಡಿಗೆ ಮೆಣಸಿನಕಾಯಿ, ಕರಿದ ಚಿಕನ್, ಅಚ್ಚೆ ಖಾರದ ಪುಡಿ, ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಕಾಳು ಮೆಣಸಿನ ಪುಡಿ, ನಿಂಬೆ ರಸ ಹಾಕಿದರೆ ಚಿಕನ್ ಡಬಲ್ ರೋಸ್ಟ್ ನಿಮ್ಮನೆಲ್ಲೂ ರೆಡಿ. ಅಲ್ಲಿಂದ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಇವತ್ತು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡೋಕ್ಕೋಸ್ಕರನೇ ಬಂದಿದ್ದಾರೆ. ನ್ಯೂ ಪ್ರಶಾಂತ್ ಹೋಟ್ಲಿಂದ ನಮ್ಮ ಕುಮಾರ್ ಅವರು ಬಂದು ರೆಡಿಯಾಗಿ ನಿಂತಿದ್ದಾರೆ. ಕರ್ಕೊಂಡು ಬರ್ತಾ ಇದ್ದೀವಿ. ಒಂದೊಳ್ಳೆ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಅವರ ಬ್ರಾಂಚಸ್ ಇದೆ. ಗಾಂಧಿನಗರ, ಬಸವೇಶ್ ನಗರ, ಜಯನಗರ, JP ನಗರ, ತ್ಯಾಗರಾಜ ನಗರ, ಇಲ್ಲೆಲ್ಲನೂ ಕೂಡ ಅವ್ರದ್ದು ಬ್ರಾಂಚಸ್ ಇದೆ. ಸ್ಪೆಷಲ್ ಆಗಿ ಗಾಂಧಿನಗರದಲ್ಲಿ ಮಾಡಿರುವಂಥ ಬ್ರಾಂಚಸ್ ಅಂತೂ ಅದ್ಭುತವಾಗಿ ನಡೀತಾ ಇದೆ. ಬಸವೇಶ್ ನಗರದಲ್ಲಂತೂ ಸೂಪರ್ ಹಿಟ್ಟು. ಇಂಥ ಒಳ್ಳೆ
ನಾಟಿ ಸ್ಟೈಲಿನ ಅಡುಗೆಗಳಿಗೋಸ್ಕರ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಮಿಸ್ಟರ್ ಕುಮಾರ್ ಬನ್ರಿ ರೀ ಅದೇನ್ರಿ ಕುಮಾರ್ ನೀವು ಹೆಂಗಿರ್ಬೇಕು ಒಂಥರ ವೈಟ್ ಆ್ಯಂಡ್ ವೈಟು ಕುಮಾರ್ ಆಗ್ಬಿಟ್ಟವ್ರು ಇವರು ಕಲ್ಲರೇ ಇಲ್ಲ ಫುಲ್ಲು ಬಿಳಿ ಸರ್ ನಾವು ಫುಲ್ಲು ಬಿಳಿ ಡ್ರೆಸ್ಸೇ ಏನು ಮಾಡ್ತಿದ್ದೀರಾ ಕುಮಾರ್ ಇವತ್ತು ನೀವು ಮಟನ್ ಕುರ್ಮಾ ಮಾಡ್ತಾನೆ ಸರ್, ನಾಟಿ ಕುರ್ಮಾ. ಚಿಕನ್ ನಾಟಿ ಕುರ್ಮಾ ಅಂದರೆ ಏನು ಇವ್ರ ಭಾಷೆಯಲ್ಲಿ ಅಂದರೆ ಒಂದು ನಾಟಿ ಕೋಳಿ ಸಾರು, ಗಟ್ಟಿ ನಾಟಿ ಕೋಳಿಯ ಸಾರನ್ನು ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್ನಲ್ಲಿ ಹೆಂಗೆ ಮಾಡ್ತಾರೋ ಅದನ್ನು ಮಾಡಿ ತೋರಿಸೋಕ್ಕೋಸ್ಕರ ಕುಮಾರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕುಮಾರ್ ಮಾಡೋಕೆ ಏನೇನು ತಿಂದಿದ್ದೀರಿ ಹೇಳಿ. ನಾಟಿ ಕುರ್ಮಾ ಬೇಕಾಗುವ ಸಾಮಗ್ರಿಗಳು: ನಾಟಿ ಕೋಳಿ, ಈರುಳ್ಳಿ, ಶುಂಠಿ ಪೇಸ್ಟ್, ಟೊಮೊಟೊ, ಗೋಡಂಬಿ, ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಣ್ಣೆ, ಎಣ್ಣೆ. ಸಾಕಾ ನೋಡ್ಕೊಳ್ಳಿ. ಸಾಕು. ಎಣ್ಣೆ ಸಾಕಾ? ಹಾಂ ಸರ್. ಎಣ್ಣೆ ಜೊತೆಗೆ ಏನಾಗ್ತೀರಿ? ಇವಾಗ ಇದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕ್ತಾಯಿನಿ ಸರ್. ಬೆಣ್ಣೆ ಎಲ್ಲಿಂದ ತರಿಸ್ತೀರಿ ಬೆಣ್ಣೆನ? ಹೌದು, ಸ್ಪೆಷಲ್ ಸರ್ ನಮ್ಮದು ಸ್ಪೆಷಲ್ ಬೆಣ್ಣೆ ಹಾಕೊಳ್ಳಿ ಸರ್, ಮಜಾ ಹೊಡೆಯೋಣ. ನಾಟಿ ಕೋಳಿ ಕುರ್ಮಾ ಮಾಡ್ಬೇಕಂದ್ರೆ ಬೆಣ್ಣೆ ಹಾಕ್ತಾ ಇದ್ದಾರೆ ನಮ್ಮ ನ್ಯೂ ಪ್ರಶಾಂತ್ ಹೋಟೆಲ್. ಆ ಹೋಟ್ಲಲ್ಲಿ ಹೆಂಗ್ ಮಾಡ್ತಾರೋ ಅದನ್ನೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ ಸರ್. ಸ್ವಲ್ಪ ಈರುಳ್ಳಿ ಹಾಕಿ. ವೆರಿ ಗುಡ್. ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಸರ್. ಹಾಕಿ ಏನಿದು? ಶುಂಠಿ ಸರ್, ಅದು ಓಕೆ 1.5 ಸ್ಪೂನ್. ಓಕೆ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ 1.5 ಹಾಕಿ ಸ್ಪೂನ್. ವೆರಿ ಗುಡ್ ಸರ್. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ ಸರ್. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಬೆಣ್ಣೆಯಲ್ಲಿ ಕರಿತಾ ಇದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಎಸ್ ಸರ್. ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಸರ್. ಇವಾಗ ನಾಟಿ ಕೋಳಿ ಹಾಕ್ತಾಯಿದ್ದೀನಿ ಸರ್. ಹಾಕಿ. ಊರ ಕಡೆದು ಒರಿಜಿನಲ್ ನಾಟಿ ಕೋಳಿ, ಮೊಟ್ಟೆ ಕೋಳಿನಾ? ಹೌದು ಸರ್. ಒರಿಜಿನಲ್ ನಾಟಿ ಕೋಳಿ, ಮೊಟ್ಟೆ ಕೋಳಿ, ಊರ್ ಕಡೆ ಕೋಳಿ ಅದು ಸಿಗುವಂತ ಏಕೈಕ ಸ್ಥಳ ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ಓಕೆ. ಗಟ್ಟಿಗಿರ್ತಾ ಗೊಜ್ಜು ಹೆಂಗಿರ್ತಿದ್ದು? ತೆಳ್ಳಗಿರ್ಬೇಕು ಸರ್ ಇದು ಸಾರು. ನಾಟಿ ಕೋಳಿ ಸಾರ್ ತೆಳ್ಳಗಿರ್ಬೇಕಾ? ತೆಳ್ಳಗಿರ್ಬೇಕು. ಯಾರ ಜೊತೆ ಕಾಂಬಿನೇಷನ್ ಇದು? ಇದು ಮುದ್ದೆಗೆ ವೈಟ್ ರೈಸ್ಗೆ ಕಾಂಬಿನೇಷನ್. ಒರಿಜಿನಲ್ ಡೂಪ್ಲಿಕೇಟ್ ಹೆಂಗ್ ಕಂಡಿಡಿಯೋದು ಗುರು ಇದಕ್ಕೆ? ಒರಿಜಿನಲ್ ಬಂದಿದೆ ಸರ್. ಇವಾಗ ಕೆಲವು ಕಡೆ ಬಂದು ನಮ್ಮ ಮಾಮೂಲಿ ಗಿರಿರಾಜ ಕೋಳಿಗಳೆಲ್ಲ ತಂದ್ಬಿಟ್ಟು ಅದನ್ನ ಎಳೆ ಕೋಳಿಗಳಲ್ಲಿ ಓಕೆ ಅದು ಸ್ವಲ್ಪ ಅರ್ಶಿನ ಇಷ್ಟೆಲ್ಲ ಬಳದ್ಬಿಟ್ಟು ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ ಕೆಲವು ಹೋಟ್ಲಲ್ಲಿ. ನಿಮ್ಗೆ ಗೊತ್ತಾಗ್ಬಿಡ್ತದಲ್ಲ? ನಮ್ಗೆ ಗೊತ್ತಾಗ್ಬಿಡುತ್ತೆ. ಬಿಸಾಕ್ತೀರಾ ಹಿಂಗೆ? ಅದು ಗೊತ್ತಾಗುತ್ತೆ. ಇದರಲ್ಲಿ ನಮ್ಮ ಜೈಂಟ್ಸ್ ಇದೆಯಲ್ಲ, ಹಾಂ, ಇವಾಗ ಇದು ಜೈಂಟ್ಸ್ ಇದೆಯಲ್ಲ, ಇದರಲ್ಲಿ ಗೊತ್ತಾಗುತ್ತೆ ನಮಗೆ. ಎಲ್ಲೋ ಕಲರ್ ಬರುತ್ತೆ ಚರ್ಬಿ ಎಲ್ಲ. ಓಹೋ, ನಾಟಿ ಕೋಳಿನಲ್ಲಿ ನಾಟಿ ಕೋಳಿ. ಇವಾಗ ಲೆಗ್ಗಲ್ಲಿ ಅಷ್ಟೇ, ಲೆಗ್ಗಲ್ಲಿ ಅಂತ ಬಂದರೆ ಮಾಮೂಲಿ ಗೊತ್ತಾಗುತ್ತೆ ನಮ್ಮ ಚರ್ಬಿ ಎಲ್ಲೋ ಕಲರ್ ಇದೆ. ನಾಟಿ ಕೋಳಿ ಇದು ನಾಟಿ ಕೋಳಿ. ಆಮೇಲೆ ದಿನ ಕೊಡೋ ನಿಮ್ಗೆ ಮೋಸ ಮಾಡಲ್ಲ. ಇಲ್ಲ, ಮೋಸ ಮೋಸ ಮಾಡಿದ್ರೆ ಅವ್ನ ಆರ್ಡರ್ ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆಗುತ್ತೆ. ಬಟ್ ಅವ್ರನ್ನ ಬೇಡನು ಅಂತ ಹತ್ರ ಸೇರಿಸಲ್ಲ ಅವ್ರನ್ನ. ಅಷ್ಟೇ. ಒಂದ್ಸರಿ ಹೋಯ್ತು ಅಷ್ಟು ದೊಡ್ಡ ಆರ್ಡರ್ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನಾವೇ ತಯಾರಿ ಮಾಡಿ ಚಿಲ್ಲಿ ಪೌಡ್ರ್. ನಿಮ್ದೇ ಚಿಲ್ಲಿ ಪೌಡ್ರ್ ಇದು? ನಾವು ತಯಾರಿ ಮಾಡಿರೋದು. ಓಕೆ, ಹಾಕಿ. 3 ಟೀ ಸ್ಪೂನ್ ಹಾಕಿ ಚಿಲ್ಲಿ ಪೌಡ್ರ್. 3 ಟೀ ಸ್ಪೂನು ಅವರೇ ತಯಾರು ಮಾಡಿರುವಂಥ ಅಚ್ಚ ಖಾರದ ಪುಡಿ. ಇವಾಗ ಇದಕ್ಕೆ ಪ್ರಿಪೇರ್ ಮಾಡ್ಕೊತೀನಿ ನಾನು. ಇದಕ್ಕೆ ಸ್ವಲ್ಪ ಏನಾಗ್ತಾಯಿದ್ರಿ? 1 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ ಸರ್. ಹಾಕೊಳ್ಳಿ ಸರ್. ಸ್ವಲ್ಪ ಗೋಡಂಬಿ, 1 ಸ್ಪೂನ್ ಗೋಡಂಬಿ. 1 ಸ್ಪೂನು ಗೋಡಂಬಿ. ಓಕೆ, ಆಯಿತು. ಆಮೇಲೆ ಕೊಬ್ಬರಿ ಸ್ವಲ್ಪ. ಒಣ ಕೊಬ್ಬರಿನ, ಕಾಯಿ ತುರಿನ? ಕಾಯಿ ತುರಿ ಹಾಕೊಳ್ಳಿ ಸರ್. ನಿಮ್ಮ ಹೋಟೆಲ್ ಮಾಡ್ದಂಗೆ ಬರಬೇಕು ಕುಮಾರ್. ಹೌದು. ನೀವು ಪ್ರಶಾಂತ್ ತೋಟು ನಾಟಿ ಸ್ಟೈಲಲ್ಲಿ ಹೆಂಗಿರುತ್ತೋ ಹಂಗೆ ಇರಬೇಕು. ಹೌದು ಅವ್ರಿಗೆ. ಸ್ವಲ್ಪ ಲವಂಗ ಜ್ಞಾಪಿಸ್ಕೊಳ್ಳಿ, ಇನ್ನೇನ ಮರ್ತಿರ್ತ. ಲವಂಗ ಒಂದು 4 ಲವಂಗ, ಚಕ್ಕೆ, ಒಂದು 2 ಚಕ್ಕೆನ 4 ಚಕ್ಕೆ, 4 ಚಕ್ಕೆ, ಕಾಯಿ ತುರಿ, ಗೋಡಂಬಿ ಇದನ್ನೆಲ್ಲ ಹಾಕಿ ಆ ಮಸಾಲ ಮಾಡ್ಕೊಳ್ತಾರಲ್ಲ ಗಸಗಸೆ ಹಾಕಿ, ಗಟ್ಟಿ ಕೊಡೋದು ರುಚಿ ಕೊಡೋದು ಇದೇನೇನೆ. ಹಾಕಿ ಸರ್. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಹಾಕೊಳ್ಳಿ. ಇದು ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತೇನೆ ಸರ್. ಅದಕ್ಕೆ ಇದ್ರ ಜೊತೆಗೆ ಇದೇನಿದೆ? ಈರುಳ್ಳಿ ಪೇಸ್ಟಾ? ಹೇಗೆ ಮಾಡಿದೆ? ಈರುಳ್ಳಿನ ಬ್ರೌನ್ ಮಾಡಿ ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕಿ ರುಬ್ಬಿರುವಂಥದ್ದಾ? ಇದ್ರೊಳಗೆ ಏನಿದೆ ಅಂದರೆ ಟೊಮೆಟೊ ಇದೆ, ಈರುಳ್ಳಿ ಇದೆ, ಧನಿಯಾ ಪುಡಿ ಇದೆ. ಹೌದು. ಈ ಮೂರನ್ನ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಹೋಟ್ಲ್ ಅಂತ ತಕ್ಷಣ ಏನಾಗುತ್ತೆ ಅಂದರೆ ಎಲ್ಲ ಪೇಸ್ಟ್ಗಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಮ್ಮ ಥರ ರುಬ್ಕೊಂಡಿರೋಕ್ಕಾಗುತ್ತೆ? ಆ ರುಬ್ಕೊಂಡಿದ್ರೆ ಅಡುಗೆ ಮಾಡೋಕ್ಕಾಗಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಹಾಕ್ತಾ ಇರ್ತಾರೆ, ಪ್ರಾಡಕ್ಟ್ ರೆಡಿ ಆಗ್ತಾ ಇರುತ್ತೆ. ಟೊಮೆಟೊ, ಈರುಳ್ಳಿ, ಧನಿಯಾ ಪುಡಿನ ಮಾಡಿರ್ತಕ್ಕಂಥ ಪೇಸ್ಟ್ ಇದು. ಹಾಕೊಳ್ಳಿ ಸರ್. ಆಯ್ತಾ ಕುಮಾರ್? ಆಯ್ತು ಸರ್. ಎತ್ಕೊಂಬನಿ ಇಲ್ಲಿ. ಓಹೋ, ಅದ್ಭುತವಾದಂಥ ಪೇಸ್ಟು ಎಲ್ಲ ಇದೆ ಅದರೊಳಗಡೆ. ಪೇಸ್ಟ್ ಇದೆ, ಅದ್ರ ಜೊತೆಗೆ ಇನ್ನೊಂದು ಪೇಸ್ಟ್ ಇದೆ. ಇದೇ ಗಟ್ಟಿ ಕೊಡೋದು ರುಚಿ ಕೊಡೋದೆಲ್ಲ ಅಲ್ವಾ? ಎಲ್ಲ ಹೌದು ಸರ್. ಸ್ವಲ್ಪ ನೀರು ಹಾಕ್ತಾಯಿ ಸರ್. ದಯವಿಟ್ಟು ಹಾಕೊಳ್ಳಿ ಸರ್. ನೋಡಿ ಸರ್, ಮಸಾಲೆ ಹಾಕ್ತಾ ಇದ್ದೀವಿ. ಹಾಕಿ ಸರ್. ಇದೇ ಮಸಾಲ ರುಚಿ ಗಟ್ಟಿ ಎಲ್ಲ ಕೊಡುವಂಥ ಮಸಾಲ.
ಇದನ್ನ ನೋಡ್ಕೊಂಡ್ರೆ ಸಾಕು. ಅದ್ಭುತವಾಗಿರುವಂಥ ನಾಟಿ ಕೋಳಿಯ ಕುರ್ಮಾ ನ್ಯೂ ಪ್ರಶಾಂತ್ ಹೋಟೆಲ್ ಸ್ವಲ್ಪ ನೀರ್ ಹಾಕ್ತಾ ನಾಟಿ ಇದೀನಿ. ಸ್ಟೈಲ್ ಅವ್ರದ್ದು ರೆಡಿ ಮಾಡ್ಕೋಬಹುದು. ನೀರು ಹಾಕಿ ಕಲಸಿ ಹುಯ್ತಾ ಇದ್ದೀರಾ? ಹೌದು ಸರ್. ವೇಸ್ಟ್ ಮಾಡಬಾರ್ದು, ಯಾಕಂದ್ರೆ ಗೋಡಂಬಿ ಹಾಕಿರ್ತೀವಿ, ಗಸಗಸೆ ಹಾಕಿರ್ತೀವಿ. ಸ್ವಲ್ಪ ಚಕ್ಕೆ ಪುಡಿ ಹಾಕ್ತಾ ಇದ್ದೀನಿ. ಏನೇನಾಗಿದೆ ಒಳಗೆ? ಚಕ್ಕೆ, ಚಕ್ಕೆ, ಲವಂಗ, ಏಲಕ್ಕಿ. ಚಕ್ಕೆ, ಲವಂಗ, ಏಲಕ್ಕಿ 3 ಇದೆ. ಹೌದು. ಹಾಕೊಳ್ಳಿ. ಎಷ್ಟು ಬೇಕು? ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಅರ್ಧ ಟೀ ಸ್ಪೂನು ಚಕ್ಕೆ, ಲವಂಗ, ಏಲಕ್ಕಿನ ರೆಡಿ ಮಾಡಿ ಪುಡಿ ಮಾಡಿ ತಂದ್ಬಿಟ್ಟಿದ್ದಾರೆ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು ಸರ್. ಓಕೆ, ಡನ್. ಇನ್ನೇನಾರ ಮರ್ತಿದ್ದೀರಾ? ಏನಿಲ್ಲ ಸರ್, ನೀವು ಹೋಟ್ಲು ಥರನೇ ಇರಬೇಕು. ಗಾಂಧಿನಗರದಲ್ಲಿ ಹೆಂಗ್ ಸಿಗುತ್ತೋ ನಾಟಿ ಕೋಳಿ ಕುರ್ಮಾ ಹಂಗೆ ಇರಬೇಕಿದು. ಹಂಗೆ ಇರ್ತದೆ. ಸರಣಿ ಹೋಟೆಲ್ಗಳನ್ನ ಶುರು ಮಾಡಿದ್ದಾರೆ ನ್ಯೂ ಪ್ರಶಾಂತ್ ನಾಟಿ ಸ್ಟೈಲ್ನವರು. ಗಾಂಧಿನಗರದಲ್ಲಿದೆ, ಜೆ ಪಿ ನಗರದಲ್ಲಿದೆ, ಜಯನಗರದಲ್ಲಿದೆ, ಬಸವೇಶ್ವರ ನಗರದಲ್ಲಿದೆ, ತ್ಯಾಗರಾಜ ನಗರದಲ್ಲಿದೆ. ಎಲ್ಲ ಕಡೆ ಬ್ರಾಂಚಸ್ಗಳನ್ನ ಓಪನ್ ಮಾಡಿದ್ದಾರೆ. ಆದರೆ ಎಲ್ಲ ಕಡೆ ಒಂದೇ ಟೇಸ್ಟ್ ಬರ್ತಾ ಇರೋದಕ್ಕೆ ಕಾರಣ ಏನಂದರೆ, ಗಾಂಧಿನಗರದಲ್ಲಿ ಯಜಮಾನರು ಕೂತ್ಕೊಂಡು ಒಂದೇ ಕಡೆ ಎಲ್ಲ ಮಾಡಿಸಿ ಆ ಎಲ್ಲ ಬ್ರಾಂಚ್ಗಳು ಕಳಿಸ್ಕೊಡ್ತಾರೆ. ಆದ್ದರಿಂದ ನೀವು ಯಾವುದೇ ಬ್ರಾಂಚಲ್ಲಿ ಹೋಗಿ ಊಟ ಮಾಡಿದ್ರು ಕೂಡ ಇಲ್ಲಿ ತಿಂದಂಗೆ ಅಲ್ಲೂ ಇರಬೇಕು. ಕೆಲವೆಲ್ಲ ಮೈಂಡ್ಸೆಟ್, ಸರ್ ಅಲ್ಲಿ ಸಕ್ಕತ್ತಾಗಿ ಸರ್ ಇಲ್ಲಿ ಸ್ವಲ್ಪ ಕಡಿಮೆ ಸರ್ ಅಂತಾರೆ. ಅವೆಲ್ಲ ಕಥೆನೇ ಇಲ್ಲ. ಈ ಒಂದೇ ಕಡೆ ತಯಾರು ಮಾಡಿ ಕಳಿಸ್ಕೊಡೋವಂಥ ಮೆಥಡ್ನ ಇಟ್ಕೊಂಡಿದ್ದಾರೆ. ಇದು ಗಾಂಧಿನಗರದಲ್ಲೇ ತಯಾರಾಗಿ ಎಲ್ಲ ಕಡೆ ಹೋಗ್ತದೆ. ಇವತ್ತು ಗಾಂಧಿನಗರ ಮ್ಯಾನೇಜರ್ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಸರ್ ನಾನು ಬರ್ತಾ ಇದ್ದೀನಿ, ನಮ್ಮ ಬ್ರಾಂಚ್ ಬಗ್ಗೆ ಹೇಳಬೇಕು ಸರ್ ಅಂತಿದ್ದಾರೆ. ಓಕೆ, ಮುಚ್ಚೋಣ ಇದಕ್ಕೆ. ಎಷ್ಟು ವಿಷಲ್ ಕೂಗಿಸ್ಬೇಕು? 3 ಸರ್. ನಾಟಿ ಕೋಳಿಗೆ 3? ಹೌದು ಸರ್. ಇವರು ಅದ್ಭುತವಾಗಿರುವಂಥ ಅಡುಗೆನ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಸಾಕಷ್ಟು ಅಡುಗೆಗಳನ್ನ ಮಾಡಿ ನಮಗೆ ಕೊಟ್ಟಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ನಾಟಿ ಕೋಳಿಯ ಕುರ್ಮಾ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ನೋಡಿ. ಅದು 6 ಕ್ರಾಸ್ ಗಾಂಧಿನಗರದಲ್ಲಿ ಬಂದರೆ, ನಮ್ಮ ಹೋಟ್ಲೊಳಗೆ ಬಂದರೆ ಒಂದ್ಸರಿ ರುಚಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ತೆಗೆದು ನೋಡೋಣ. ನೋಡಿ ಸರ್. ಆಗಿದೆಯಾ? ಆಗಿದೆ ಸರ್, ರೆಡಿ. ಹಂಗೆ ಬಂದಿದ್ಯಾ? ಹಂಗೆ ಬಂದಿದೆ. ನಿಮ್ಮ ಹೋಟ್ಲಲ್ಲಿ ಬಂದಿರೋ ಥರನೇ ಬಂದಿದ್ಯಾ? ಹೌದು ಸರ್. ಹಾಕೊಳ್ಳಿ ಅದಕ್ಕೆ. ಹಾಕಿ ಪರವಾಗಿಲ್ಲ ಹಾಕಿ. ನ್ಯೂ ಪ್ರಶಾಂತ್ ಹೋಟ್ಲಿಂದ ನಾಟಿ ಕುರ್ಮಾ ಸರ್, ಸ್ಪೆಷಲ್. ನಾಟಿ ಕುರ್ಮಾ ಅಂದರೆ ಗಟ್ಟಿಯಾದಂಥ ನಾಟಿ ಕೋಳಿಯ ಸಾರು. ಗಾಂಧಿನಗರದ ಬ್ರಾಂಚ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ನ್ಯೂ ಪ್ರಶಾಂತ್ ಹೋಟ್ಲು ಓಪನ್ ಆಗಿದೆ. ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ತಿಂದು ಖುಷಿ ಪಟ್ಟಿದ್ದಾರೆ. ಖುಷಿ ಪಟ್ಟಿರುವಂಥ ಈ ಅದ್ಭುತವಾಗಿರುವಂಥ ನಾಟಿ ಕೋಳಿ ಕುರ್ಮಾ, ಒರಿಜಿನಲ್ ನಾಟಿ ಕೋಳಿ ಕುರ್ಮಾ ಅಂತ ಬೇರೆ ಹೇಳಿದ್ದಾರೆ ಇವರು. ಅವ್ರ ಹತ್ರ ಡೂಪ್ಲಿಕೇಟ್ ನಾಟಿ ಕೋಳಿ ಬರಲ್ವಂತೆ, ಒರಿಜಿನಲ್ ನಾಟಿ ಕೋಳಿ. ಈ ಒರಿಜಿನಲ್ ನಾಟಿ ಕೋಳಿ ಕುರ್ಮಾನ ಯಾವ ರೀತಿ ಮಾಡಿದ್ದಾರೆ ತಿಂದು ನಾವು ನೋಡ್ತೀವಿ, ನೀವು ಕಾಯ್ತಾರಿ. ಬನ್ನಿ ಕುಮಾರ್. ಮುದ್ದೆ 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 ಒಂದಿನ ತರಲಿಲ್ಲ. ನೆಕ್ಸ್ಟ್ ಅವಾಯ್ಡ್ ಮಾಡ್ಬಿಡೋಣ ಸರ್. ಓಕೆ, ಇದೇ ಹೇಳ್ತಾ ಇದ್ದೀರಾ? ಹೋದ ವಾರದಿಂದ ಇದೇ ಹೇಳ್ತಾ ಇದ್ದೀರಾ? ಆಯ್ತು. ನೀವು ಮುದ್ದೆ ತಂದಿಲ್ಲ, ನಾವು ಮುದ್ದೆ ಬಿಡಲ್ಲ. ಇಲ್ಲ ಸರ್, ಮಾಡಿಸ್ತೀನಿ ಸರ್. ಗ್ಯಾರಂಟಿ ಮಾಡಿಸ್ತೀರಾ? ಮಾಡ್ತೀನಿ. ಓಕೆ, ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನು ನಾಟಿ ಕೋಳಿ ಕುರ್ಮಾ. ಈ ನಾಟಿ ಕೋಳಿ ಕುರ್ಮಾ ನಮ್ಮ ಟೇಬಲ್ಗೆ ಬಂದಾಯ್ತು. ಇನ್ನು ಟೇಸ್ಟ್ ಮಾಡೋದು ಅಷ್ಟೇ ಉಳ್ಕೊಂಡಿರೋದು. ಯಾರು ನಿಮ್ಮ ಮ್ಯಾನೇಜರ್ ಎಷ್ಟೇನ್ರಿ? ಪ್ರಭುದೇವ್. ಪ್ರಭು ದೇವ್, ಬನ್ರಿ ಇಲ್ಲಿ. ಪ್ರಭು ದೇವ್ ಸರ್. ಎಲ್ಲಿ ಇರೋದು ನೀವು? ಗಾಂಧಿನಗರ. ಗಾಂಧಿನಗರ ಬ್ರಾಂಚ್ ಇನ್ಚಾರ್ಜಾ? ಹೆಂಗಿದೆ ಬಿಸ್ನೆಸ್? ಪರವಾಗಿಲ್ಲ ಸರ್, ನಡೀತಾ ಇದೆ. ಸಾಕಾತ ನಡೀತಾ ಇರಬೇಕು. ನಡೀತಾ ಇದೆ ಸರ್. ಓಕೆ, ನಾಟಿ ಕೋಳಿ ಎಲ್ಲ ಫೇಮಸ್ ಅಲ್ಲಿ? ನಾಟಿ ಕೋಳಿ ಫೇಮಸ್, ನಾಟಿ ಮುದ್ದೆ ಫೇಮಸ್ ನಮ್ಮಲ್ಲಿ. ನಾಟಿ ಮುದ್ದೆನಾ? ಮುದ್ದೆ ಫೇಮಸ್, ನಾಟಿ ಕೋಳಿಗೆ ಮುದ್ದೆ ಫೇಮಸ್. ಆಮೇಲೆ ಚಾಪ್ಸ್ ಫೇಮಸ್. ಓಕೆ, ಅದರಲ್ಲಿ ಕೈಮಾ, ಬೋಟಿ. ಎಷ್ಟು ಗಂಟೆ ತೆಗಿತೀರಾ ಹೋಟ್ಲನ್ನ? 12 ಗಂಟೆಯಿಂದ 4 ಗಂಟೆವರೆಗೂ ಓಪನ್ ಇದೆ. 4 ಗಂಟೆಗೂ ಸಿಗುತ್ತೆ ಐಟಮ್ಗಳೆಲ್ಲ? ಎಲ್ಲ ಐಟಮು ಸಿಗುತ್ತೆ. ಇವಾಗ ನಾವೇನ ಬಂದ್ರೆ ಐಟಮ್ ಖಾಲಿ ಆಗ್ಬಿಟ್ಟಿದ್ರೆ ಸ್ವಲ್ಪ ಎತ್ತಿಡ್ತೀರಾ? ಎತ್ತಿಡ್ತೀವಿ. ಗ್ಯಾರಂಟಿನಾ? ಗ್ಯಾರಂಟಿ. ಓಕೆ, ಮನೆಗೆ ಏನಾರ ಆರ್ಡರ್ ಬೇಕು ಅಂದ್ರೆ ಫ್ರೀ ಕಳಿಸ್ಕೊಡ್ತೀರಾ? ಹೋಮ್ ಡೆಲಿವರಿ ಇದೆ. ಎಷ್ಟು ಕಿಲೋಮೀಟರ್? 5 ಕಿಲೋಮೀಟರ್. ನಮ್ಮ ಮನೆ ಎಷ್ಟು ಕಿಲೋಮೀಟರ್ ಗೊತ್ತಾ ನಿಮ್ಮ ಹೋಟ್ಲಿಂದ? 3.5 ಕಿಲೋಮೀಟರ್. ಕಳಿಸ್ಕೊಡ್ತೀವಿ. ಕಳಿಸ್ಕೊಡ್ತೀವಿ. ಓಕೆ, ಫ್ರೀ ಹೋಮ್ ಡೆಲಿವರಿ ಸಿಗ್ತಾ ಇದೆ. ಬೇಕಾಗಿರೋಂಥ ಅಡುಗೆನ ಮಾಡಿ ಕಳಿಸ್ಕೊಡ್ತಾರೆ. ಇರೋವಂಥ ಅಡುಗೆನೇ ಬೇಕಾದಷ್ಟಿದೆ. ನಾಟಿ ಐಟಮ್ನಲ್ಲಿ ಎಲ್ಲ ಐಟಮು ಗಾಂಧಿನಗರದಲ್ಲಿ ಸಿಗುತ್ತೆ. ಸೆಂಟ್ರಲೈಸ್ ಕಿಚನ್ನು ಅಲ್ಲೇ ಇದೆ. ಇದು ನ್ಯೂ ಪ್ರಶಾಂತ್ ಹೋಟೆಲ್ ನಾಟಿ ಸ್ಟೈಲ್ ಅವರ ವೈವಿಧ್ಯಮಯ ಅಡುಗೆಗಳು ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲಲ್ಲಿ ಮಾತ್ರ. ಮತ್ತೆ ನೀನು ವಿಶೇಷ ನಿಮ್ಮ ಹೋಟೆಲ್ನಲ್ಲಿ? ನಮ್ಮ ಹೋಟ್ಲ ವಿಶೇಷ ಸರ್. ಯಾವತ್ತು ರಜಾ ನಿಮ್ಮ ಹೋಟ್ಲು? ಸೋಮವಾರ ರಜೆ. ಸೋಮವಾರ ಬಿಟ್ಟು ಎಲ್ಲ ದಿನ ನೀವು ಇರ್ತೀರಾ ಅಲ್ಲಿ? ಎಲ್ಲ ಇರ್ತೀವಿ ಸರ್. ಬಂದು ಸ್ವಲ್ಪ ಗುರುತಿಸ್ಕೊಳ್ಳಿ, ಜನಗಳೆಲ್ಲ ಬರ್ತಾರೆ. ಓಕೆ, ನಿಮ್ಮ ಹೋಟ್ಲಿಗೆ ಬರ್ತೀವಿ ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ಬೇಕು ನಮಗೆ. ಹೇಳಿ, ನಿಮ್ಮ ಫೋನ್ ನಂಬರ್ ಹೇಳಿ. 98804 04 333 333 32. 32 ಈ ನಂಬರ್ಗೆ ಫೋನ್ ಮಾಡಿದ್ರೆ ಸಿಗ್ತಾರೆ. ಆರ್ಡ್ರನ್ನ ತಗೊಳ್ತಾರೆ, ವೆಯ್ಟ್ ಮಾಡ್ತಾರೆ. ಒಂದು 10 ಬಿರಿಯಾನಿ ಎತ್ತಿಡಿ ಸರ್, ಬರೋದು ಲೇಟ್ ಆಗ್ತದೆ, ಸಿಗ್ನಲ್ ಇದ್ದೀವಿ. ಒಂದು ಸ್ವಲ್ಪ ಬೋಟಿ, ಒಂದು 4 ತಲೆ ಮಾಂಸ, 1-2 ಕಾಲು ಸೊಪ್ಪು. ಕಾಲು ಸೊಪ್ಪು ಇನ್ನು ಸ್ಟಾರ್ಟ್ ಮಾಡಿದ್ವಿ. ಶುರು ಮಾಡಿದ್ದಾರೆ, ಎಲ್ಲ ಸಿಗುತ್ತೆ. ಫೋನ್ ಮಾಡ್ಕೊಳ್ಳಿ. ಓಕೆ, ಟೇಸ್ಟ್ ಮಾಡಿದ್ದೀನಾ? ಓಕೆ. ಫಸ್ಟು ನೀವೇ ಟೇಸ್ಟ್ ಮಾಡಬೇಕು, ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ. ಸರ್, ನೀವು ಮಾಡಬೇಕು. ನಾವು ಮಾಡ್ತೀವಿ ಸ್ವಾಮಿ. ನಿಮ್ಗೇನು ಗೊತ್ತಾಗಬೇಕು ಅಂದರೆ, ಓಹೋ ಇದು ನಮ್ಮ ಹೋಟೆಲ್ ಇರೋ ಥರನೇ ಮಾಡಿದ್ದಾರೆ, ಇನ್ನೇನೋ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡ್ಬಿಟ್ಟಿದ್ರೆ ಅವರು, ಏನಿಲ್ಲ. ಅದಕ್ಕೆ ನಾವು ನಿಮಗೆ ಕೊಡೋದು. ಹಾಕೊಳ್ಳಿ, ರೈಸ್ ಹಾಕೊಳ್ಳಿ. ಏಯ್ ತಿನ್ರಿ ಮಿಸ್ಟರ್ ಕುಮಾರ್. ಸ್ವಲ್ಪ ಖಾರ ಕಡಿಮೆ ಅಲ್ವಾ? ಸಖತ್ತಾಗಿದೆ ಖಾರ, ಚೆನ್ನಾಗಿದೆ.
ನೀವು ಮನೇಲಿ ಮಾಡ್ಕೊಂಡಾಗ ಎಷ್ಟು ಬೇಕಾದ್ರೆ ಹಾಕ್ಕೋಬೋದು. ಹೋಟೆಲ್ ಮಾಡಿದಾಗ ಖಾರ ಎಲ್ಲ ಜಾಸ್ತಿ ಎಲ್ಲ ಹಾಕೋಕ್ಕಾಗಲ್ಲ. ಲಿಮಿಟೆಡ್ ಆಗಿ ಯಾಕಂದ್ರೆ ಎಲ್ಲ ಜನ ತಿನ್ನಬೇಕು. ಸಣ್ಣವ್ರು ಬರ್ತಾರೆ, ದೊಡ್ಡವ್ರು ಬರ್ತಾರೆ, ಖಾರ ತಿನ್ನೋಕ್ಕಾಗದಿರೋರು ಬರ್ತಾರೆ. ಹಂಗಂತ ಸಪ್ಪೆ ಎಲ್ಲ ಏನೂ ಇಲ್ಲ. ಸಖತ್ತಾಗಿ ಮಾಡಿದ್ದೀರಾ. ಬಿಸಿ ಮುದ್ದೆ ತನ್ನಿ ಅಂತ ಹೇಳಿದ್ರೆ ಹಂಗೆ ಬರ್ತೀರಲ್ರಿ ನೀವು ರೀ. ಸರ್ ನೆಕ್ಸ್ಟ್ ಟೈಮ್ ಮಾಡ್ಕೊಟ್ಬಿಡಿ ಸರ್. ಒಂದು ವರ್ಷ ಬರ್ಬೇಕಷ್ಟೇ ನೀವು. ಇಲ್ಲ ಸರ್, ನೆಕ್ಸ್ಟ್ ಟೈಮ್. ಒರಿಜಿನಲ್ ನಾಟಿ ಕೋಳಿ ಸಖತ್ತಾಗಿದೆ, ಚೆನ್ನಾಗಿದೆ ಸರ್. ರೇಸಿಂಗ್ ಫೈಟಲ್ಲಿ ಆಗ್ತಾಯಿದೆ ಸರ್. ಎಲ್ಲರನ್ನೂ ಒಂದೇ ಸಮ ಆಗ್ತಾಯಿದ್ದೀವಿ ಈಕ್ವಲಾಗಿ. ಸಖತ್ತಾಗಿದೆ. ಅಂದರೆ ನಾವು ಲಾಟ್ ಗಂಟ್ಲೆ ಮಾಡೋದಕ್ಕೂ ಅರ್ಧ kg ಮಾಡೋದಕ್ಕೂ ವ್ಯತ್ಯಾಸ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಅಂತ ಒಂದು ಆಸೆ. ಜಾಸ್ತಿ ಮಾಡಿದ್ರೆ ರುಚಿ ಜಾಸ್ತಿ ಬರುತ್ತಲ್ಲ. ರುಚಿ ಜಾಸ್ತಿ ಬರುತ್ತೆ, ಬಟ್ ನಮಗೊಂದು ರಿಸ್ಕ್ ಅನ್ನೋದು ಗೊತ್ತಾಗಲ್ಲ. ಕೆಲಸ ಮಾಡ್ದಂಗೆ ಅನ್ನೋದು ಕಾಂಪಿಟೇಷನ್ ಬರಲ್ಲ. ಯಾಕೆಂದರೆ ನಮಗೆ ಎಷ್ಟು ಲಾಟ್ ಮಾಡ್ತೀವೋ ಅಷ್ಟು ನಮಗೆ ಫ್ರೀ ಆಗ್ತದೆ ಇದು ಕೆಲಸ. ಎಷ್ಟು ಕಡಿಮೆ ಮಾಡ್ತಾ ಬರ್ತೀವೋ ಅಷ್ಟು ಕೆಲಸ ಜಾಸ್ತಿ ಆಗ್ತಾ. ಓಕೆ, ಥ್ಯಾಂಕ್ ಯು. ಒಳ್ಳೆ ಅಡುಗೆ ಕೊಟ್ಟಿದ್ದೀರಾ, ಸಖತ್ತಾಗಿದೆ. ಮುಖ್ಯಮಂತ್ರಿಗಳು ಬರಬೇಕು, ಫಿಲಿಂ ಸ್ಟಾರು ಬರಬೇಕು, ಸೂಪರ್ ಸ್ಟಾರು ಬರಬೇಕು, ವಿರೋಧ ಪಕ್ಷದ ನಾಯಕರು ಬರಬೇಕು, ಈ ರುಚಿ ನೋಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾಟಿ ಕುರ್ಮಾ ಮಾಡುವ ವಿಧಾನ: ಮಿಕ್ಸಿ ಜರಿಗೆ ಗಸಗಸೆ, ಗೋಡಂಬಿ, ತೆಂಗಿನಕಾಯಿ ತುರಿ, ಲವಂಗ, ಚಕ್ಕೆ, ಈರುಳ್ಳಿ, ಟೊಮೊಟೊ, ಧನಿಯಾ ಪುಡಿ ಪೇಸ್ಟ್ ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರಿಗೆ ಎಣ್ಣೆ, ಬೆಣ್ಣೆ, ಈರುಳ್ಳಿ ಹಾಕಿ ಚೆನ್ನಾಗಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ, ನಾಟಿ ಕೋಳಿ, ಉಪ್ಪು, ಅಚ್ಚ ಖಾರದ ಪುಡಿ, ರುಬ್ಬಿದ ಮಿಶ್ರಣ, ಮಸಾಲಾ ನೀರು, ಚಕ್ಕೆ, ಲವಂಗ, ಏಲಕ್ಕಿ ಪುಡಿ ಹಾಕಿ ಮುಚ್ಚಳ ಮುಚ್ಚಿ 3 ವಿಸಲ್ ಕೂಯಿಸಿದರೆ ಪ್ರಶಾಂತ್ ಹೋಟೆಲ್ ಸ್ಪೆಷಲ್ ನಾಟಿ ಕುರ್ಮಾ ನಿಮ್ಮನೆಲ್ಲೂ ರೆಡಿ. ತುಂಬ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ನಾಟಿ ಕೋಳಿಯ ಕುರ್ಮಾ ನಮ್ಮ ಗಾಂಧಿನಗರ ನ್ಯೂ ಪ್ರಶಾಂತ್ ಹೋಟೆಲ್ನಲ್ಲಿ ಅದ್ಭುತವಾಗಿ, ರುಚಿಕರವಾಗಿ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡಿದ್ದಾರೆ. ನೋ ಪ್ರಾಬ್ಲಮ್, ಇದನ್ನು ಖಾಲಿ ಮಾಡ್ಕೊಳ್ತೀವಿ. ಆದರೆ ಇವತ್ತೇ ನೀವು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಗಾಂಧಿನಗರದಲ್ಲಿರೋ ಹೋಟ್ಲಿಗೆ ಹೋಗಬೇಕು, ತಿನ್ನಬೇಕು, ಅದ್ರ ಮಜಾನ ನೋಡಬೇಕು. ಏನ್ರಿ ಮುರಳಿ, ಟೈಮ್ ಆಗ್ತಾಯಿದೆ, 2 ಗಂಟೆ ಆಗೋಯ್ತಲ್ಲಪ್ಪ. ಏನು ಮಾಡೋಕ್ಕಾಗ ಸ್ವಾಮಿ, ನಮ್ಮ ಹೋಟ್ಲು ಸ್ವಲ್ಪ ಕಥೆ ನೋಡಬೇಕಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮ್ಮ ಮಿಲ್ಟಿ ಹೋಟ್ಲು ಕಾರ್ಯಕ್ರಮಕ್ಕೆ ಯಾವ ಹೋಟ್ಲವ್ರು ಬೇಕಾದ್ರೂ ಬರ್ಬೋದು. ನಾನ್ ವೆಜ್ ಮಾಡ್ತೀವಿ ಸರ್. ನಮ್ಮ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು ಸರ್. ಆ ಹೋಟ್ಲಿಗೆ ಹೋಗಿದೆ ಸರ್, ರುಚಿ ಚೆನ್ನಾಗಿತ್ತು ಸರ್ ಅಂದರೂ ಪರವಾಗಿಲ್ಲ. ಆ ಹೋಟ್ಲ್ ಅಡ್ರೆಸ್ ಕಳಿಸಿದ್ರೆ ಅವ್ರನ್ನ ಕರ್ಸ್ಕೊಳ್ತೀವಿ, ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ತಿಳಿಸಿ ನಮ್ಮ ಇವತ್ತಿನ ಮುರಳಿ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಒಗ್ಗಂಡಬಿ ಭಾಗ 1, 2, 3 ರೆಸಿಪಿ ಪುಸ್ತಕ ಎಲ್ಲ ಕಡೆ ಸಿಗ್ತಾ ಇದೆ. ನಿಮ್ಮೇನಾದ್ರು ಸಿಕ್ಕಿಲ್ಲ ಅಂದರೆ 41118646 ಈ ಸಂಖ್ಯೆಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಮಿಲ್ಟ್ರಿ ಹೋಟ್ಲು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ.